ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC MTS SL GD ಡೆಲ್ಲಿ ಪೊಲೀಸ್ ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಇದು SSC MTS ಸಿರೀಸ್ನ ಡೇ 6ನ ಕ್ಲಾಸ್ ಆಗಿರುತ್ತೆ. ಸೊ ಇಲ್ಲಿವರೆಗೆ 5 ಕ್ಲಾಸ್ನ ಮಾಡಿರ್ತೀವಿ, ಯಾರು ಇನ್ನೂ ನೋಡಿಲ್ಲ ಅಲ್ವಾ? ಸೊ ಅದು ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ನೋಡಬಹುದು, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಟಾಪಿಕ್ ಯಾವುದಿದೆ ಅಂದರೆ ಸ್ಟ್ಯಾಟಿಕ್ GK 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಮೊದಲ ಪ್ರಶ್ನೆ ಏನಿದೆ ಅಂತಂದ್ರೆ ಸ್ವಪ್ನ ಸುಂದರಿ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ? ಸ್ವಪ್ನ ಸುಂದರಿ ಅಂತ ಒಬ್ಬರು ಮೇಡಮ್ ಇದ್ದಾರೆ ಅಂತೆ, ಅವರು ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ, ಯಾವ ಕ್ಲಾಸಿಕಲ್ ಡ್ಯಾನ್ಸ್ಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಮೋಹಿನಿಯಟ್ಟಂ, ಆಪ್ಷನ್ ಬಿ ಸಾತ್ರಿಯಾ, ಆಪ್ಷನ್ ಸಿ ಒಡಿಸ್ಸಿ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಕುಚಿಪುಡಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ? ಕಲ್ಯಾಣ ಕುಟ್ಟಿ ಅಮ್ಮ, ಸರಿನಾ? ಯಾರು? ಕಲ್ಯಾಣ ಕುಟ್ಟಿ ಅಮ್ಮ ಅನ್ನೋರು ಯಾವ ಒಂದು ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದರೆ ಮೋಹಿನಿ ನೃತ್ಯಕ್ಕೆ ಸಂಬಂಧವನ್ನು ಹೊಂದಿದ್ದಾರೆ, ಸರಿನಾ? ಯಾವುದು? ಮೋಹಿನಿ ಅಟ್ಟಂ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸತ್ರಿಯವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಯಾರು ಅಂತ ಕೇಳಿದ್ರೆ ಶ್ರೀಮಂತ ಶಂಕರದೇವ ಅಂತ ಹೇಳ್ತೀವಿ, ಸರಿನಾ? ಯಾರು? ಶಂಕರದೇವ ಅಂತ, ಶ್ರೀಮಂತ ಶಂಕರದೇವ ಅವರು ಈ ಒಂದು ಸಾತ್ರೆಗೆ ಸಂಬಂಧ ಹೊಂದಿದ್ದಾರೆ. ಮೀನ್ಸ್ ಈ ಒಂದು ಸಾತ್ರೆಯವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಇದೇ ಶಂಕರದೇವ ಅಂತ ಹೇಳ್ತೀವಿ, ಸರಿನಾ? ಸೊ ಈ ಒಂದು ಸಾತ್ರಿಯ ಎಲ್ಲಿ ಹುಟ್ಟಿಕೊಂಡಿತು ಅಂತ ಕೇಳ್ತಾನೆ, ಅಸ್ಸಾಮಲ್ಲಿ ಹುಟ್ಟಿಕೊಂಡಿತು. ಸೊ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕೇಳಿದಾನೆ ಕ್ವಶನ್, ಈ ಸಾತ್ರಿಯ ನಿಜವಾಗ್ಲೂ ಎಲ್ಲಿ ಹುಟ್ಕೊಂಡಿತ್ತು ಅಂತ, ಮಠಗಳಲ್ಲಿ ಹುಟ್ಕೊಂಡಿದೆ ಅಂತ ಹೇಳ್ಬೇಕಾಗತ್ತೆ, ಸರಿನಾ? ಅಂಡ್ ನೆಕ್ಸ್ಟ್ ಒಡಿಸ್ಸಿಗೆ ನಾವು ಹೇಳೋದು ಯಾರು ಅಂತಂದ್ರೆ ಸೋನಾಲ್ ಮಾನ್ಸಿಂಗ್ ಅಂತ ಹೇಳ್ತೀವಿ, ಸರಿನಾ? ಯಾರು? ಸೋನಾಲ್ ಮಾನ್ಸಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸುರುಪಾ ಸೇನ್ ಅಂತ ಹೇಳ್ತೀವಿ, ಇವರಿಬ್ಬರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅರುಣಾ ಮೊಹಾಂತಿ ಅಂತ ಹೇಳ್ತೀವಿ, ಸರಿನಾ? ಇವರು ಕೂಡ ಎದಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದರೆ ಒಡಿಸ್ಸಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಸೊ ಈ ಸುರುಪಾ ಸೇನ್ ಅವ್ರ ಬಗ್ಗೆ ಸಾಕಷ್ಟು ಸರಿ ಕೇಳಿದ್ದಾನೆ, ಆ್ಯಂಡ್ ದೆನ್ ಈ ಅರುಣಾ ಮೊಹಾಂತಿ ಅವ್ರ ಬಗ್ಗೆ ಕೂಡ ಸಾಕಷ್ಟು ಸರಿ ಕೇಳಿದ್ದಾನೆ. ಎರಡು ಕೂಡ ನೆನ್ಪಿಟ್ಕೊಳ್ಳಿ, ಬಟ್ ಸಿಮಿಲರ್ ಅಲ್ಲ ಹೆಸರುಗಳು. ಬಟ್ ನಿಮಗೆ ಸೋನಾಲ್ ಮಾನ್ಸಿಂಗ್ ಅವ್ರ ಹೆಸರು ನೀವು ಕೇಳಿರ್ತೀರಾ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸ್ವಪ್ನ ಸುಂದರಿ ಯಾವ ನೃತ್ಯಕ್ಕೆ ಅಂತಂದರೆ ಆಪ್ಷನ್ ಡಿ ಕುಚಿಪುಡಿ ಅಂತ ಹೇಳ್ತೀವಿ, ಸರಿನಾ? ಇದೇ ಒಂದು ಕುಚಿಪುಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಇಬ್ಬರು ವ್ಯಕ್ತಿಗಳಿದ್ದಾರೆ. ಯಾರು ಅಂದರೆ ಒಂದು ರಾಜಾ ರೆಡ್ಡಿ ಅಂತ, ಇನ್ನೊಂದು ರಾಣಿ ಅಲ್ಲ ರಾಧಾ ರೆಡ್ಡಿ ಅಂತ, ಸರಿನಾ? ರಾಜಾ ಮತ್ತು ರಾಧಾ ರೆಡ್ಡಿ ಏನಿದಾರಲ್ವಾ, ಸೊ ಇವರಿಬ್ರು ಸಹ ಸಂಬಂಧಪಟ್ಟಿರೋದು ಅದಕ್ಕೆ ಅಂದರೆ ಇದೇ ಒಂದು ಕುಚಿಪುಡಿಗೆ ಅಂತ ಹೇಳ್ತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ. ಯಾವೊಂದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಆಂಧ್ರ ಪ್ರದೇಶ ರಾಜ್ಯಕ್ಕೆ. ಮೀನ್ಸ್ ರೆಡ್ಡಿ ಅಂತ ಸರ್ನೇಮ್ ಅಂತ ಆಂಧ್ರ ಪ್ರದೇಶಕ್ಕೆ ಸಂಬಂಧ ಹೊಂದಿರುತ್ತೆ. ಸೊ ಅದು ಯಾವ ಒಂದು ನೃತ್ಯಕ್ಕೆ ಅಂದರೆ ಕುಚಿಪುಡಿಗೆ ಸಂಬಂಧ ಹೊಂದಿರುತ್ತೆ, ಸರಿನಾ? ಆ್ಯಂಡ್ ದೆನ್ ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ ಬಂಗಾಳದ ಬಾರ್ಡ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಯಾವುದು? ಬಂಗಾಳದ ಬಾರ್ಡ್. ಹೂ ಇಸ್ ನೌನ್ ಆಸ್ ಬಂಗಾಲ್ ಬಾರ್ಡ್ ಅಂತ ಕೇಳ್ತಾನೆ. ಸೊ ಯಾರಿದ್ದಾರೆ ಬಂಗಾಳದ ಬಾರ್ಡ್ ಅಂತ? ಆಶುತೋಷ್ ಮುಖರ್ಜಿ. ಆಶುತೋಷ್ ಮುಖರ್ಜಿ ಅವ್ರನ್ನ ನಾವು ಬಂಗಾಳದ ಕೇಸರಿ ಅಂತ ಕರಿತೀವಿ, ಸರಿನಾ? ಏನಂತ ಕರಿತೀವಿ? ಬೆಂಗಾಲದ ಕೇಸರಿ ಅಂತ ಕರಿತೀವಿ. ಯಾರನ್ನ? ಬಂಗಾಲದ ಕೇಸರಿ ಯಾರು ಅಂದರೆ ಆಶುತೋಷ್ ಮುಖರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕೊಟ್ಟಿದ್ದಾರೆ, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ರಾಜಾರಾಮ್ ಮೋಹನ್ ರಾಯ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಬಂಗಾಳದ ಬಾರ್ಡ್ ಅಂತ ನಾವು ಯಾರನ್ನ ಕರಿತೀವಿ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಇಲ್ಲಿ ಬಂಗಾಳದ ಕೇಸರಿ ಅಂತ ಯಾರನ್ನ ಕರಿತೀವಿ ಅಂದರೆ ಆಶುತೋಷ್ ಮುಖರ್ಜಿ ಅವ್ರನ್ನ ಕರಿತೀವಿ, ಸರಿನಾ? ಇದು ಕೂಡ ಕೇಳಿದ್ದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರನ್ನು ನಾವು ಏನಂತ ಕರಿತೀವಿ ಹೇಳ್ಬೋದಾ? ಏನಂತ ಕರಿತೀವಿ ಅಂತ? ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಇದು ಕೂಡ SSC MTS ಎಕ್ಸಾಮಲ್ಲಿ ಕೇಳಿದ್ದಾನೆ. ಏನಂತ ಕರಿತೀವಿ ಅಂತಂದರೆ ಸಾಹಿತ್ಯ ಸಾರ್ವಭೌಮ ಅಂತ ಕರಿತೀವಿ, ಸರಿನಾ? ಏನು? ಸಾಹಿತ್ಯ ಸಾರ್ವಭೌಮ ಅಂತ ಕರಿತೀವಿ. SS ಅಂತ ನೆನ್ಪಿಟ್ಕೊಳ್ಳಿ. ಸಾಹಿತ್ಯ ಸಾರ್ವಭೌಮ ಅಂತ ನಾವು ಯಾರನ್ನ ಕರಿತೀವಿ ಅಂತಂದರೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರನ್ನ ಕರಿತೀವಿ. ಆ್ಯಂಡ್ ದೆನ್ ಇವ್ರನ್ನ ಏನಂತ ಕರಿತೀವಿ? ರಾಜಾರಾಮ್ ಮೋಹನ್ ರಾಯ್ ಅವರನ್ನ. ಇದು ನಿಮ್ಗೆ ಗೊತ್ತಿರುತ್ತೆ. ಏನು ನವ ಹೇಳಿ ನೋಡೋಣ, ಇದನ್ನೊಂದು ನೀವು ಕಮೆಂಟ್ ಮಾಡಿ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅರುಣಾಚಲ ಪ್ರದೇಶದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣದ ಹೆಸರೇನು ಅಂತ ಕೇಳಿದ್ದಾನೆ. ಯಾವುದು? ಅರುಣಾಚಲ ಪ್ರದೇಶದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣದ ಹೆಸರೇನು ಅಂತ. ವೀರ ಸಾವರ್ಕರ್ ವಿಮಾನ ನಿಲ್ದಾಣವ? ವೀರ ಸಾವರ್ಕರ್ ವಿಮಾನ ನಿಲ್ದಾಣ ಏನಿದೆ ಅಲ್ವಾ, ಇದು ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುತ್ತೆ. ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಮಾನ ನಿಲ್ದಾಣವಾಗಿದೆ. ಆ್ಯಂಡ್ ದೆನ್ ಮೋಪಾ ವಿಮಾನ ನಿಲ್ದಾಣ. ಮೋಪಾ ಯಾವುದು? ಜ್ಯೂಸ್ ಗೋವಾ ಅಂತ ಹೇಳ್ತೀವಿ, ಸರಿನಾ? ಗೋವಾದಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಮಾನ ನಿಲ್ದಾಣ ಯಾವುದು ಅಂದರೆ ಮೋಪಾ ವಿಮಾನ ನಿಲ್ದಾಣ. ಸೊ ಅರುಣಾಚಲ ಪ್ರದೇಶದಲ್ಲಿ ಇಲ್ಲ ಇದು ಕೂಡ. ಆ್ಯಂಡ್ ದೆನ್ ಪ್ಯಾಂಗ್ಯೋಂಗ್ ಅಥವಾ ಪ್ಯಾಂಗ್ಯೋಂಗ್ ಅಂತ ಹೇಳ್ತೀವಿ. ಸೊ ಈ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತೆ? ಗ್ಯಾಂಗ್ಟಾಕಲ್ಲಿ ಕಂಡುಬರುತ್ತೆ. ಗ್ಯಾಂಗ್ಟಾಕ್ ಎಲ್ಲಿದೆ? ಸಿಕ್ಕಿಮಲ್ಲಿ ಕಂಡುಬರುತ್ತೆ. ಸಿಕ್ಕಿಂನ ಗ್ಯಾಂಗ್ಟಾಕಲ್ಲಿ ಕಂಡುಬರ್ತಕ್ಕಂಥ ವಿಮಾನ ನಿಲ್ದಾಣ ಯಾವುದು ಅಂದರೆ ಪ್ಯಾಂಗ್ಯೋಂಗ್ ಅಥವಾ ಪ್ಯಾಂಗ್ಯಾಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಡೋನಿ ಪೋಲೋ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಡೋನಿ ಪೋಲೋ ವಿಮಾನ ನಿಲ್ದಾಣ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಅರುಣಾಚಲ ಪ್ರದೇಶದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವಾಗಿದೆ, ಓಕೆ? ಸೊ ಯಾವುದು? ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವಾಗಿದೆ, ಗೊತ್ತಿರಲಿ ನಿಮಗೆ. ಸೊ ಹಾಗಾದರೆ ನಮ್ಮ ಕರ್ನಾಟಕದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಯಾವುದು ಅಂತ
ಹೇಳ್ಬೋದಾ? ಹೇಳಿ ನೋಡೋಣ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ಭಾರತೀಯ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬಾಂಗ್ಲಾದೇಶ ಅನ್ನೋದು ಈ ಥರ ಇದೆ. ಸೊ ಈ ಒಂದು ಬಾಂಗ್ಲಾದೇಶ ಯಾವ್ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ? ಸೊ ಇಲ್ಲಿ ಪಕ್ಕ ವೆಸ್ಟ್ ಬೆಂಗಾಲ್ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಹೌದು ಸರ್. ಇಲ್ಲಿ ಮೇಘಾಲಯ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಹೌದು ಸರ್. ಇಲ್ಲಿ ಅಸ್ಸಾಂ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ, ಹೌದು ಸರ್. ಆ್ಯಂಡ್ ದೆನ್ ಇಲ್ಲಿ ಬಂದರೆ ತ್ರಿಪುರಾ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ, ಹೌದು ಸರ್. ಇಲ್ಲಿ ಬಂದರೆ ಮಿಜೋರಾಂ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ, ಹೌದು. 1 2 3 4 5. ಸೊ 5 ರಾಜ್ಯಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿದೆ. ಸೊ ಇಲ್ಲಿ ಪಶ್ಚಿಮ ಬಂಗಾಳ ಇದೆಯಾ? ಹೌದು ಇದೆ. ಮಿಜೋರಾಂ ಇದೆಯಾ? ಓಕೆ, ಇಲ್ಲಿದೆ ನೋಡಿ ಮಿಜೋರಾಂ. ಓಕೆ, ಇದೂ ಇದೆ. ಆ್ಯಂಡ್ ದೆನ್ ತ್ರಿಪುರಾ ಓಕೆ, ಇದೂ ಇದೆ. ಆ್ಯಂಡ್ ದೆನ್ ಅರುಣಾಚಲ್ ಪ್ರದೇಶ ಇಲ್ಲ ಇದು ಸರಿನಾ. ಈ ಅರುಣಾಚಲ್ ಪ್ರದೇಶ ಏನಿದೆ ಅಲ್ವಾ, ಒಂದು ಮಯನ್ಮಾರ್ ಜೊತೆ ಆ್ಯಂಡ್ ದೆನ್ ಇನ್ನೊಂದು ಚೀನಾ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಸರಿನಾ. ಇದೆರಡು ಕೂಡ ನಿಮಗೆ ಗೊತ್ತಿರಲಿ ಯಾವುದು ಅರುಣಾಚಲ್ ಪ್ರದೇಶ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯನ್ನು 1961ರಲ್ಲಿ ಅಂಗೀಕರಿಸಲಾಯಿತು ಅಂತ ಕೇಳಿದ್ದಾನೆ. ಜಂಟಿ ಸಮಾವೇಶ ಕೇಳಿರ್ತೀರಾ ಅಲ್ವಾ ನೀವು? ಸಂಸತ್ತಿನ ಜಂಟಿ ಸಮಾವೇಶ ಯಾವ ಒಂದು ವಿಧಿಯ ಮೂಲಕ ರಾಷ್ಟ್ರಪತಿಯವರು ಕರೆಯುತ್ತಾರೆ? 108ನೇ ವಿಧಿಯ ಮೂಲಕ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನ ಅಥವಾ ಜಂಟಿ ಸಮಾವೇಶವನ್ನು ಕರೆಯುತ್ತಾರೆ. ಹಾಗಾದರೆ ಆ ಜಂಟಿ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕರೆದಿರೋರು ಯಾರು? ಪ್ರೆಸಿಡೆಂಟ್. ಹಾಗಾದರೆ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂತಹ ವ್ಯಕ್ತಿ ಯಾರು? ಸರ್ ಅಧ್ಯಕ್ಷ ಅಂದರೆ ಅಧ್ಯಕ್ಷರು ವಹಿಸಬೇಕಲ್ಲ. ಲೋಕಸಭೆಯ ಸ್ಪೀಕರ್ ಏನಾದರೂ ಅವ್ರಿಗೆ ಹುಷಾರಿರಲಿಲ್ಲ, ಬಂದಿರಲಿಲ್ಲ, ಯಾರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಜಂಟಿ ಅಧಿವೇಶನದು? ಅವಾಗ ಲೋಕಸಭೆಯ ವೈಸ್ ಸ್ಪೀಕರ್ ಅಂತ ಹೇಳ್ತೀವಿ ಸರಿನಾ. ಲೋಕಸಭೆಯ ವೈಸ್ ಸ್ಪೀಕರ್ ಅಂತ ಹೇಳ್ತೀವಿ. ಸರ್ ಅವರೂ ಬರಲಿಲ್ಲ, ಅವರಿಗೂ ಕೂಡ ಹುಷಾರಿರಲಿಲ್ಲ. ಸೊ ಹಾಗಾದರೆ ಯಾರು ವಹಿಸ್ತಾರೆ ಅಧ್ಯಕ್ಷತೆ ಅಂತ ಸರಿನಾ. ಸೊ ಇವಾಗ ನೆಕ್ಸ್ಟ್ ಕಂಡೀಷನಲ್ಲಿ ಅಧ್ಯಕ್ಷತೆ ವಹಿಸೋರು ಯಾರು ಅಂತಂದರೆ ರಾಜ್ಯಸಭೆಯ ಉಪಸಭಾಪತಿ ಅಥವಾ ರಾಜ್ಯಸಭೆಯ ವೈಸ್ ಸ್ಪೀಕರ್ ಅಂತ ಹೇಳ್ತೀವಿ ಸರಿನಾ. ಸೊ ಅದು ಗೊತ್ತಿರಲಿ ಕೇಳ್ಬೋದು, ಸರ್ ರಾಜ್ಯಸಭೆಯ ಸ್ಪೀಕರ್ ಯಾರು ಇರ್ತಾರೆ? ರಾಜ್ಯಸಭೆಯ ಅಧ್ಯಕ್ಷರು ಯಾರು ಇರ್ತಾರೆ? ನಮ್ಮ ಭಾರತದ ಉಪ ರಾಷ್ಟ್ರಪತಿ ಆಗಿರ್ತಾರೆ. ಸೊ ಅವರು ಅಧ್ಯಕ್ಷತೆ ವಹಿಸೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ರಾಷ್ಟ್ರಪತಿನೇ ವಹಿಸಲ್ಲ ಅಂದರೆ ಉಪರಾಷ್ಟ್ರಪತಿಯಾಗಿ ವಹಿಸ್ತಾರೆ. ಸೊ ಅದು ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ 1 2 3 ಕೂಡ ಪ್ರಿಫರೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 3 ಪ್ರಿಫರೆನ್ಸಲ್ಲಿ ನೆನ್ಪಿಟ್ಕೊಂಡ ನಂತರ ಈ ಜಂಟಿ ಸಮಾವೇಶಗಳು ಏನಿದಾವಲ್ವ, ಜಂಟಿ ಅಧಿವೇಶನಗಳು ಏನಿದಾವಲ್ವ, ಇದು ಟೋಟಲಿ 3 ಬಾರಿ ಕರೆದಿದ್ದಾರೆ. ಒಂದು ಯಾವಾಗ 1961ರಲ್ಲಿ, ಸರ್ ಇಲ್ಲೇ ಇದೆಯಲ್ಲ ಸಿಮ್ಲರ್, ಇದೇನಾ? ಹೌದು ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ 1978ರಲ್ಲಿ, ಸರ್ ಇದನ್ನ ಹೌದು 1978ರಲ್ಲಿ ಕರೆದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 2002ರಲ್ಲಿ ಟೋಟಲಿ 3 ಬಾರಿ ಜಂಟಿ ಅಧಿವೇಶನವನ್ನು ಕರೆದಿದ್ದಾರೆ ಸರಿನಾ. 3 ಬಾರಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಲೋಕಸಭೆ ಸ್ಪೀಕರ್ ಅಂತ ಹೇಳ್ತೀವಿ ಸರಿಯಾ. ಸೊ ಇಲ್ಲಿ 1961ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾಕೆ ಜಂಟಿ ಅಧಿವೇಶನ ಕರೆದಿದ್ರು? ಈ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಹೇರಲು, ವಧುದಕ್ಷಿಣೆ ಅಲ್ಲ, ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ನಿಷೇಧ ಮಾಡಲು ಏನು ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ 1961ರಲ್ಲಿ ಜಂಟಿ ಅಧಿವೇಶನವನ್ನು ಕರೀತಾರೆ ಸರಿನಾ. ಆ್ಯಂಡ್ ನೆಕ್ಸ್ಟ್ 1978ರಲ್ಲಿ ಬ್ಯಾಂಕಿಂಗ್ ರಿಲೇಟೆಡ್ ಕಾಯ್ದೆಗಳನ್ನು ತರಲು ಆ್ಯಂಡ್ ದೆನ್ ತಿದ್ದುಪಡಿ ಮಾಡಲು ಈ ಒಂದು 1978ರಲ್ಲಿ ಮತ್ತೆ ಜಂಟಿ ಅಧಿವೇಶನವನ್ನು ಕರೀತಾರೆ ಯಾರು? ನಮ್ಮ ಭಾರತ ರಾಷ್ಟ್ರಪತಿ. ಆ್ಯಂಡ್ ದೆನ್ ನೆಕ್ಸ್ಟ್ 2002ರಲ್ಲಿ ಈ ಟೆರರಿಸಮನ್ನು ಕೊನೆಗಾಣಿಸಲು ಪೋಟೋ ಆ್ಯಕ್ಟ್ ಅಂತ ಕರಿತೀವಿ ಸರಿನಾ. ಯಾವುದು? ಪೋಟೋ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಟೆರರಿಸಮ್ ಅಟ್ಯಾಕ್ ಅಂತ. ಆ ಪೋಟೋ ಆ್ಯಕ್ಟ್ ತರುವ ಸಲುವಾಗಿ 2002ರಲ್ಲಿ ಜಂಟಿ ಅಧಿವೇಶನವನ್ನು ಕರೀತಾರೆ ಸರ್. 3 ಕೂಡ ನಿಮ್ಗೆ ಗೊತ್ತಿರಲಿ. ಯಾವ ವಿಧಿಯ ಮೂಲಕ ಕರೀತಾರೆ? 108ನೇ ವಿಧಿಯ ಮೂಲಕ ಕರೀತಾರೆ. ಯಾರು ಕರೀತಾರೆ? ಭಾರತ ರಾಷ್ಟ್ರಪತಿ ಕರೀತಾರೆ. ಸೊ ಅದರ ಅಧ್ಯಕ್ಷತೆಯನ್ನು ವಹಿಸೋರು ಯಾರು? ಈ 3 ಜನ ಅಂತ ಹೇಳ್ತೀವಿ. ಮೀನ್ಸ್ ಆರ್ಡರ್ ವೈಸಲ್ಲಿ ಇವರು, ಇಲ್ಲಾಂದ್ರೆ ಇವರು. ಯಾರ್ಯಾರು? ಲೋಕಸಭೆಯ ಸ್ಪೀಕರ್, ವೈಸ್ ಸ್ಪೀಕರ್, ಆ್ಯಂಡ್ ದೆನ್ ರಾಜ್ಯಸಭೆಯ ವೈಸ್ ಸ್ಪೀಕರ್ ಅಂತ. ಓಕೆ, ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ 1961ರಲ್ಲಿ ಯಾವುದು ಅಂದರೆ ವರದಕ್ಷಿಣಾ ನಿಷೇಧ ಕಾಯ್ದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಆಹಾರ ಭದ್ರತಾ ಕಾಯ್ದೆ ಅಂತ ಕೊಟ್ಟಿದ್ದಾನಲ್ಲ ಸರ್, ಇದನ್ನು ಕೇಳಿದಾನ? ಹೌದು ಸರ್, ಇದನ್ನು ಕೇಳಿದಾನೆ ನೋಡಿ. ಲಾಸ್ಟ್ ಯಾವ ಎಕ್ಸಾಮ್ ಗೊತ್ತಿಲ್ಲ, ಬಟ್ ಸೆಂಟ್ರಲಲ್ಲಿ ಕೇಳಿದ್ದಾನೆ. ಯಾಕಂದ್ರೆ ಲಾಸ್ಟ್ PYQ ಬಿಡಿಸಿ ಹೇಗೆ ಅಂದರೆ ಅದು ಯಾವ ಕ್ವಶನ್ ಪೇಪರ್ ಅಂತ ಎಕ್ಸಾಕ್ಟ್ ನೆನಪುಳಿತಿಲ್ಲ ಇವಾಗ. ಓಕೆ, ಸೊ ಇದು ಯಾವುದಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯಾವಾಗ ಅಂದರೆ 2013ರಲ್ಲಿ ಬಂದಿದೆ. ಬಟ್ ಇದು ರೀಸೆಂಟಾಗೆ ಕೇಳಿದ್ದಾನೆ. ಲೈಕ್ ಮೊನ್ನೆ IBL ಎಕ್ಸಾಮ್ ಕೇಳಿದಾನೆ. IB ಅವರು ಯಾರಾದರೂ ಎಕ್ಸಾಮ್ ಬರೆದಿದ್ದಾರೆ ಇದನ್ನು ನೀವು ಕಾಮೆಂಟ್ ಹಾಕಿ. ಇಲ್ಲ ಅಂತಂದರೆ ಆ ಎಕ್ಸಾಮಲ್ಲಿ ಕೇಳಿರಲಿಕ್ಕಿಲ್ಲ, ಫೇಸ್ 13 ಎಕ್ಸಾಮಲ್ಲಿ ಕೇಳಿರ್ಬೋದು ಸರ್. ನಾನು ರೀಸೆಂಟಾಗಿ ಇದನ್ನು ನಾನು ನೋಡಿದ್ದೀನಿ. ಆ್ಯಂಡ್ ದೆನ್ MG ನರೇಗಾ ಕಾಯ್ದೆ ಯಾವಾಗ ಬಂದಿದೆ? 2005ರಲ್ಲಿ ಈ ಒಂದು MG ನರೇಗಾ ಕಾಯ್ದೆ ಬರುತ್ತೆ. ಈ ಎರಡೂ ಏನಿದಾವಲ್ವಾ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಹಾಗೆ MG ನರೇಗಾ ಕಾಯ್ದೆ ಎರಡೂ ಕೂಡ ಬಂದಿರೋದು ಯಾರ ಕಾಲದಲ್ಲಿ ಅಂತಂದರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ. ಓಕೆ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆ. ಇದು ನಮ್ಮ ಚಿಕ್ಕಪ್ಪ ಯಾರು? ಲಾರ್ಡ್ ಕರ್ಜನ್ 1904ರಲ್ಲಿ ಇದನ್ನು ತರ್ತಾನೆ ಸರಿನಾ. ಯಾರು? ಲಾರ್ಡ್ ಕರ್ಜನ್ ನೆನ್ಪಿಟ್ಕೊಳ್ಳಿ. ಯಾರು? ಪ್ರಾಚೀನ ಸ್ಮಾರಕಗಳ ರಕ್ಷಣಾ ಕಾಯ್ದೆ ಬಂದಿರೋದು ಯಾವಾಗ ಅಂದರೆ 1904ರಲ್ಲಿ ತಂದಿರತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಲಾರ್ಡ್ ಕರ್ಜನ್ ಅಂತ ಹೇಳ್ತೀವಿ ಸರಿನಾ. ಯಾರು? ಲಾರ್ಡ್ ಕರ್ಜನ್ ಅಂತ ನೆನ್ಪಿಟ್ಕೊಳ್ಳಿ, 1904. ಆ್ಯಂಡ್ ದೆನ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013, MG ನರೇಗಾ ಕಾಯ್ದೆ 2005. ಸರ್ 2005 ರಾಂಗ್ ಹೇಳ್ತಿದ್ರಾ ಸರ್? 2006 ಅಂತ ಯಾರು ಹೇಳ್ತಿದ್ರ ಅಲ್ವಾ? ಸೊ ಅದು ಜಾರಿಗೆ ಬಂದಿರೋದು 2006ರಲ್ಲಿ ಜಾರಿಗೆ ಬರುತ್ತೆ. ಓಕೆ, ಬಟ್ ಕಾಯ್ದೆ ಬಂದಿರೋದು ಹೇಳ್ತಾ ಇದ್ದೀನಿ 2005. ಕನ್ಫ್ಯೂಷನ್ ಇದೇ ಮಾಡಿಕೊಡ್ತಾನೆ. ಜಸ್ಟ್ ನಿಮ್ಗೆ ಕೊಡ್ತಾನೆ MG ನರೇಗಾ ಕಾಯ್ದೆ ಬಂದಿರೋದು ಯಾವ ವರ್ಷ ಅಂತ ಆಪ್ಷನ್ ಕೊಡ್ತಾನೆ, 2004, 5, 6, 7 ಅಂತ. ಸೊ ಅವಾಗ 1, 2, 3 ಬೀಳ್ತವೆ ವಿಕೆಟ್ಗಳು ಸರಿನಾ. ಸೊ ಅವಾಗ ನಿಮ್ಗೆ ಗೊತ್ತಿರಲಿ, ಕ್ಲಿಯರಾಗಿ ಗೊತ್ತಿರಲಿ. ಆ್ಯಕ್ಟ್ ಆಲ್ಮೋಸ್ಟ್ ಏನಿದಾವಲ್ವಾ
ಜಾರಿಗೆ ಬಂದಿರೋದು ಆ್ಯಂಡ್ ದೆನ್ ಈ ಕಾಯ್ದೆ ಬಂದಿರೋದು ಎರಡಕ್ಕೂ ಕೂಡ ಒಂದು ವರ್ಷ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದರೆ ನಮ್ಮ ಇಂಡಿಯಾ ಇದೆಯಲ್ವಾ, ಚೀನಾ ಥರ ನಾವು ಬೇಗ ಬೇಗ ಕೆಲಸ ಮಾಡಿ ನಾವು ಮುಂದೆ ಹೋಗಲ್ಲ. ಓಕೆ, ಸೊ ನಮ್ಮ ನೋಡಿ ಕಲಿಬೇಕು ಚೀನಾದವರು. ಸರಿಯಾಗಿ ಇದು ನಿಮ್ಗೆ ಗೊತ್ತಿರಲಿ, ಕಾಯ್ದೆ ಬಂದಿರೋದು ಒಂದು ವರ್ಷ ಹಿಂದೆ ಬಂದಿರುತ್ತೆ, ಅದು ಜಾರಿಗೆ ಆಗಿರೋದು ಒಂದು ವರ್ಷ ಮುಂದೆ ಆಗಿರುತ್ತೆ, ಇಲ್ಲಾಂದರೆ ಒಂದು 10 ವರ್ಷ ಮುಂದೆ ಆಗಿರ್ಬೋದು. ಬಟ್ ಅದೇ ವರ್ಷ ಕಾಯ್ದೆ ಬಂದು ಅದೇ ವರ್ಷ ಜಾರಿಗೆ ಆಗಿರೋದು ಆಲ್ಮೋಸ್ಟ್ ಇಲ್ಲ. ಸರಿನಾ, ಅದು 0.00001% ಇದೆ. ಸರಿಯಾ, ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬ್ಯಾಂಕಿಂಗ್ ಕಾಯ್ದೆ ಅಂತ ಬರುತ್ತಲ್ಲ. ಬ್ಯಾಂಕಿಂಗ್ ಕಾಯ್ದೆ ಬ್ಯಾಂಕಿಂಗ್ ಕಾಯ್ದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ರಾಷ್ಟ್ರೀಯ ಬ್ಯಾಂಕಿಂಗ್ ಕಾಯ್ದೆ 1949 ಅಂತ ಹೇಳ್ತೀವಿ. ಸರಿನಾ, 1949 ಇದು ಕೂಡ ಗೊತ್ತಿರಲಿ, ಇದನ್ನು ಕೂಡ ಸಾಕು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳ 5 ಪ್ರಶ್ನೆಗಳನ್ನು ಹಾಗೆ ಇದಕ್ಕೆ ಸಂಬಂಧಿಸಿರತಕ್ಕಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸರಿನಾ, ಮೊದಲ ಪ್ರಶ್ನೆ ಏನಿದೆ ಅಂದರೆ ಯಾವುದು 4D ಸಿಂಡ್ರೋಮ್ನ ಭಾಗವಲ್ಲ ಅಂತ ಕೇಳಿದ್ದಾನೆ. ಸರಿನಾ, 4D ಸಿಂಡ್ರೋಮ್ನ ಭಾಗವಲ್ಲ ಮೀನ್ಸ್ ಪೆಲೆಗ್ರಾದ ಭಾಗವಲ್ಲ ಯಾವುದು ಅಂತ ಕೇಳ್ತಾನೆ. ಸೊ ಈ 4D ಏನಿದಾವಲ್ವ, ಈ 4D ಸಿಂಡ್ರೋಮಿಗೆ ನಾವೇನಂತ ಕರಿತೀವಿ ಅಂದರೆ ಪೆಲೆಗ್ರಾ ಅಂತ ಕರಿತೀವಿ. ಸೊ ಹಾಗಾದರೆ ಪೆಲೆಗ್ರಾದಲ್ಲಿ 4 ಡಿ ಬರ್ತವೆ. ಯಾವ್ಯಾವುದು ಡಿ? ಒಂದು ಹೇಳ್ತೀವಿ ನಾವು ಡಯೇರಿಯಾ ಅಂತ ಹೇಳ್ತೀವಿ, ಅತಿಸಾರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳೋದು ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಬುದ್ಧಿಮಾಂದ್ಯ ಅಂತ ಹೇಳ್ತೀವಿ. ಸರಿನಾ, ಯಾವುದು ಡಿಮೆನ್ಷಿಯಾ ಅಂತ. ಆ್ಯಂಡ್ ದೆನ್ ಇನ್ನೊಂದು ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 4ನೇದೇನು ಅಂತ ಹೇಳ್ತೀವಿ, ಡೆತ್ ಅಂತಲೇ ಹೇಳ್ತೀವಿ. ಸರಿನಾ, ಸೊ ಅತಿಸಾರ ಅಂತಂದರೆ ಏನು ಮೀನ್ಸ್ ಈ ಡಯೇರಿಯಾ ಅಂದರೆ ಏನು, ಜಾಸ್ತಿ ಲೂಸ್ ಮೋಷನ್ ಆಗ್ತದಲ್ವಾ, ಸೊ ಅದನ್ನು ನಾವು ಡಯೇರಿಯಾ ಅಂತ ಕರಿತೀವಿ. ಸರಿನಾ, ಮೀನ್ಸ್ ಹೊಟ್ಟೆಯಲ್ಲಿ ಒಂದು ರೀತಿ ಗುಡು ಓಕೆ, ಗ್ಯಾಸ್ಟ್ರಿಕ್ ಅಂತ ಹೇಳೋದು. ಆ್ಯಂಡ್ ದೆನ್ ಬುದ್ಧಿಮಾಂದ್ಯತೆ ಮೀನ್ಸ್ ಡಿಫ್ರೆಸ್ ಆಗೋದು. ಆ್ಯಂಡ್ ದೆನ್ ಅದು ಇದು ಒಟ್ಟಿನಲ್ಲಿ ನರ್ವ್ಸ್ಗೆ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಅಂತ ಹೇಳ್ತೀವಿ. ಯಾವುದು ಡಿಮೆನ್ಷಿಯಾ ಅನ್ನೋದು. ಸರಿನಾ, ಯಾವುದು ಬುದ್ಧಿಮಾಂದ್ಯತೆ ಅನ್ನೋದು. ಆ್ಯಂಡ್ ದೆನ್ ಡರ್ಮಟೈಟಿಸ್, ಈ ಡರ್ಮ ಅನ್ನೋದು ವರ್ಡೆ ಏನಂತ ಹೇಳುತ್ತೆ, ಸ್ಕಿನ್ ಅಂತ ಹೇಳುತ್ತೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ ಎಲ್ಲ ಕೂಡ. ಸರಿನಾ, ಸೊ ಇಲ್ಲಿ ಇನ್ನೊಂದು ಬರಬೇಕಾಗಿತ್ತು ನಿಮಗೆ 4D ಸಿಂಡ್ರೋಮಲ್ಲಿ ಯಾವುದು ಅಂದರೆ ಡೆತ್ ಅಂತ ಬರಬೇಕಾಗಿತ್ತು, ಆಪ್ಷನ್ ಡಿ. ಓಕೆ, ಬಟ್ ಇದನ್ನು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳಿ. ಯಾವುದು ಡಿಮೆನ್ಷಿಯಾ ಡಯಾರಿಯಾ, ಡಿಮೆನ್ಷಿಯಾ, ಡರ್ಮಟೈಟಿಸ್ ಆ್ಯಂಡ್ ದೆನ್ ಡೆತ್ ಅನ್ನೋದು. ಸರಿನಾ, ಈ 4ಅನ್ನೂ ಸೇರಿ ನಾವು ಏನಂತ ಕರಿತೀವಿ ಅಂದರೆ 4D ಅಂತ ಕರಿತೀವಿ. ಈ 4ಅನ್ನೂ ಸೇರಿ ನಾವು ಏನಂತ ಕರಿತೀವಿ ಅಂದರೆ ಪೆಲೆಗ್ರಾ ಅಂತ ಕರಿತೀವಿ. ಸರಿನಾ, ಗೊತ್ತಿರಲಿ ನಿಮಗೆ. ಸೊ ಹಾಗಾದರೆ ಪೆಲೆಗ್ರಾ ಯಾವುದರ ಕೊರತೆಯಿಂದ ಬರ್ತದೆ ಅಂತ. ಸೊ ಆಪ್ಷನ್ ನೀವೇ ತಗೊಳ್ಳಿ, ನೀವೇ ಅದಕ್ಕೆ ಆನ್ಸರ್ ಮಾಡಿ. ಓಕೆ, ವಿಟಮಿನ್ನ ಹಾಕಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ರೋಗವನ್ನು ಲಾಕ್ಜಾ ಎಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಲಾಕ್ಜಾ ಯಾವುದನ್ನು ಕರೆಯಲಾಗ್ತದೆ? ಜಾ. ಓಕೆ, ಸೊ ಆಪ್ಷನ್ ಕೊಟ್ಟಿದ್ದಾನೆ ರೇಬಿಸ್ ಇದರಿಂದ ಬರ್ತದೆ. ಈ ಪ್ರಾಣಿಗಳೆಲ್ಲವೂ ಕೂಡ ಸ್ಪೆಷಲಿ ಯಾವುದು ಅಂದರೆ ನಾಯಿ ಕಚ್ಚಿತು ಅಂದರೆ ಈ ಒಂದು ರೇಬಿಸ್ ಬರ್ತದೆ. ಆ್ಯಂಡ್ ದೆನ್ TB ಕ್ಷಯರೋಗ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪೆಲೆಗ್ರಾ ಇವಾಗಲೇ ಹೇಳ್ತೀವಲ್ಲ 4D ಸಿಂಡ್ರೋಮ್ ಅಂತ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ ಧನುರ್ವಾಯು ಅಂತ ಹೇಳ್ತೀವಿ. ಸರಿನಾ, ಲಾಕ್ಜಾ ಎಂದು ಕರೆಯಲ್ಪಡ್ತಕ್ಕಂಥ ರೋಗ ಯಾವುದು ಅಂದರೆ ಈ ಧನುರ್ವಾಯು ರೋಗ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಧನುರ್ವಾಯು ರೋಗ ಏನಿದೆ ಅಲ್ವಾ, ಇದನ್ನು ನಾವು ಲಾಕ್ಜಾ ರೋಗ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ರೂಪಾಯಿ ವೆಚ್ಚದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾನೆ. ಸೊ ಈ ಯೋಜನೆಯಲ್ಲಿ ಏನಿದೆ ಅಲ್ವಾ, ಈ ಯೋಜನೆಯನ್ನು ಎಷ್ಟು ವರ್ಷಗಳಿಗೆ ತಂದಿದ್ದಾರೆ ಅಂದರೆ 6 ಇಯರ್ಗಳಿಗೆ ತಂದಿದ್ದಾರೆ. ಆ್ಯಂಡ್ ದೆನ್ ಎಷ್ಟು ಪ್ರಾಜೆಕ್ಟ್ಗಳನ್ನು ಅಥವಾ ಎಷ್ಟು ಯೋಜನೆಗಳನ್ನು ಇದರಲ್ಲಿ ಮರ್ಜ್ ಮಾಡಿದ್ದಾರೆ ಅಂತ ಕೇಳ್ತಾನೆ. ಸರಿನಾ, ಅವಾಗ ನೀವು ಹೇಳಬೇಕಾಗತ್ತೆ 6 ಅಂತ ಹೇಳಬೇಕಾಗತ್ತೆ. 36 ಯೋಜನೆಗಳನ್ನು ಇದ್ರ ಒಂದರಲ್ಲೇ ಮರ್ಜ್ ಮಾಡಿದ್ದಾರೆ ಅಂತ. ಆ್ಯಂಡ್ ದೆನ್ ಹಾಗಾದರೆ ಇದಕ್ಕೆ ಎಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 24,000 ಕೋಟಿಗಳು ಸರ್ ಅಂತ. ಸರಿನಾ, ಯಾವುದು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ಟೋಟಲಿ ಎಷ್ಟು ಜಿಲ್ಲೆಗಳಲ್ಲಿ, ಆ ಜಿಲ್ಲೆ ಕೇಳಿದ್ರೆ 100 ಜಿಲ್ಲೆಗಳು ಮೊದಲ ಒಂದು ಆವೃತ್ತಿಯಲ್ಲಿ ಅಂತ ನೀವು ಹೇಳ್ಬೋದು. ಸರಿನಾ, ಮೊದಲ ಒಂದು ಸರಿ ಏನಿದೆ ಅಲ್ವಾ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಲಿ ಕೇಳ್ಬೋದು, ಯಾಕೆಂದರೆ ಇದು ಈ ವರ್ಷದ ಹಾಟ್ ಸ್ಕೀಮ್ ಅಂತ ಹೇಳ್ಬೋದು. ಇದಕ್ಕೆ ಮೀನ್ಸ್ ಅಂತಂದರೆ ಹೆವಿ ಅಂದರೆ ಇಂಪಾರ್ಟೆಂಟ್ ಇದೆ ಇದು. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ಮೃಗಾಲಯವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುವುದು? ನೀವು ಇಟ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಓಕೆ, ಸೊ ನೀವೇನಾದರೂ ಅಂದ್ಕೊಳ್ಳಿ. ಬಟ್ ನೆಕ್ಸ್ಟ್ ಬರ್ತಕ್ಕಂಥ ಕರ್ನಾಟಕ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ ಆದರೂ ಕೂಡ ಈ ಒಂದು ಕ್ವಶನ್ ಕೇಳ್ತಾನೆ. ಸೊ ನಿಮಗೆ ಲಾಸ್ಟ್ ಯಾಕೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ನಾವು ಕರೆಂಟ್ ಅಫೇರ್ಸ್ ಓದುವಾಗ ನಮ್ಮ ಕರ್ನಾಟಕದ ಯಾವುದೇ ಬರಲಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ನಾವು ಕರ್ನಾಟಕದ ಇಗ್ನೋರೇ ಮಾಡ್ತಿರ್ತೀವಿ ಸೆಂಟ್ರಲ್ ಗೌರ್ಮೆಂಟ್ನ ಕರೆಂಟ್ ಅಫೇರ್ಸಲ್ಲಿ. ಬಟ್ ಯಾವ್ದು ಕೆಲವೊಂದು ಮಾತ್ರ ಬಂದಿರುತ್ತೆ, ಆ ಕ್ವಶನ್ ಬರುತ್ತೆ. ಯಾಕೆಂದರೆ ಮೊನ್ನೆ ಅಂತ ಹೇಳಿದ್ರೆ ಒಂದು 4 ಮಂತ್ಸ್ ಬ್ಯಾಕ್, ಸರಿನಾ, 4 ಮಂತ್ಸ್ ಬ್ಯಾಕ್ ಏನಾಯಿತು, ಈ ಚಿರತೆ ಗಣತಿ ಆಯಿತು. ಆ ಚಿರತೆ ಗಣತಿ ಆದ ನಂತರ ಚಿರತೆ ರಾಜಧಾನಿಯನ್ನಾಗಿ ಮೀನ್ಸ್ ಈ ಚಿರತೆ ಏನಿದೆಯಲ್ವಾ, ಲೆಪಾರ್ಡ್ ಏನಿದೆಯಲ್ವಾ, ಇದರ ನೂತನ ರಾಜಧಾನಿಯನ್ನಾಗಿ ಬೆಂಗಳೂರನ್ನು ಘೋಷಣೆ ಮಾಡಲಾಯಿತು. ನಾವೊಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದ್ದೆ. ಐ ಥಿಂಕ್ 6 ಮಂತ್ ಕರೆಂಟ್ ಅಫೇರ್ಸು ಅಥವಾ ಲಾಸ್ಟ್ 1 ಇಯರ್ ಕರೆಂಟ್ ಅಫೇರ್ಸು ಅಂತ. ಅದರಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ. ಸರಿನಾ, ಇದು ಇಂಪಾರ್ಟೆಂಟ್ ಇದೆ ಅಂತ. ಯಾವುದು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಆಯ್ತಲ್ವಾ, ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ 2 ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿದ್ದಾನೆ. ಆ 2 ಕರೆಂಟ್ ಅಫೇರ್ಸ್ ಕ್ವಶನಲ್ಲಿ ಈ ಒಂದು ಕ್ವಶನ್ ಇದೆ ಅದರಲ್ಲಿ. ಓಕೆ, ಸೊ ಅದಕ್ಕೆ ಇದು ಕೂಡ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಭಾರತ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ಮೃಗಾಲಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುವುದು ಅಂತ. ಯಾವ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಬನ್ನೇರುಘಟ್ಟ ಅಂತ ಹೇಳ್ತೀವಿ. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಬನ್ನೇರುಘಟ್ಟದಲ್ಲಿ ಇದನ್ನು ನಿರ್ಮಿಸಬೇಕು ಅಂತ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ.
ಯಾವುದು ಸೌರಚಾಲಿತ ಮೃಗಾಲಯವನ್ನು ಎಲ್ಲಿ ಅಂತಂದರೆ ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಬೆಂಗಳೂರಲ್ಲಿ ಅಂತ ಹೇಳ್ತೀವಿ, ಸರಿಯಾ. ಆ್ಯಂಡ್ ದೆನ್ ಚಿರತೆ ರಾಜಧಾನಿ ಯಾವುದು? ಬೆಂಗಳೂರೇ ಆಗಿದೆ ಇವಾಗ ಪ್ರಸ್ತುತ. ಸೊ ಹಾಗಾದರೆ ಇದಕ್ಕಿಂತ ಮುಂಚೆ ಯಾವುದಿತ್ತು ಸರ್? ಯಾವುದು ಚಿರತೆ ರಾಜಧಾನಿ? ಇದಕ್ಕಿಂತ ಮುಂಚೆ ಬೇರೆದಿತ್ತಾ? ಹೌದು ಬೇರೆದಿತ್ತು. ಯಾವುದು ಅಂದರೆ ಮುಂಬೈ ಅಂತ ಹೇಳ್ತೀವಿ, ಸರಿನಾ. ಮುಂಬೈ ಇತ್ತು ಇಲ್ಲಿವರೆಗೂ 2025ರವರೆಗೂ. ಬಟ್ 25ರ ನಂತರ ಇವಾಗ ಏನಾಗಿದೆ ಅಂತಂದರೆ ಬೆಂಗಳೂರಾಗಿದೆ. ಓಕೆ, ನಾಳೆ ಮತ್ತೆ ಒಡಿಶಾ ಆಗಬಹುದು, ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಯಾಕಂದರೆ ಅಲ್ಲಿ ಜಾಸ್ತಿ ಆದರೆ ಅದಕ್ಕೆ ರಾಜಧಾನಿ ಅಂತ ಘೋಷಣೆ ಮಾಡಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಭೂಗೋಳಶಾಸ್ತ್ರ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಸರಿನಾ. ಏನಿದೆ ಮೊದಲ ಪ್ರಶ್ನೆ? ಮಳೆಗಾಗಿ ನರಬಲಿಯನ್ನು ಯಾವ ಬುಡಕಟ್ಟಿನ ಜನರು ನಂಬಿಕೆ ಇಡುತ್ತಾರೆ ಅಂತ ಕೇಳ್ತಾರೆ. ಮೀನ್ಸ್ ಮಳೆ ಬರಬೇಕು ಅಂತಲೇ ನರಬಲಿಯನ್ನೇ ಕೊಡ್ತಾರಂತೆ. ಇದು ಬೆಸ್ಟ್ ಕಾನ್ಸೆಪ್ಟ್ ಅನಿಸುತ್ತೆ ನೋಡಿ. ಓಕೆ, ಮೂಕ ಪ್ರಾಣಿಗಳನ್ನು, ಮಾತಾಡದೇ ಇರೋ ಪ್ರಾಣಿಗಳನ್ನು ನಾವು ಬಲಿ ಕೊಡ್ತೀವಿ. ಸೊ ಅದಕ್ಕಿಂತ ಬೆಸ್ಟ್ ಏನು ಅಂತಂದರೆ ನರಬಲಿ ಕೊಡೋದು, ಸರಿನಾ. ಈ ಬುಡಕಟ್ಟಿನವರಿಗೆ ಮೆಚ್ಚಬೇಕು ನಾವು. ಏನಂತ ಕೊಟ್ಟಿದ್ದಾನೆ ಆಪ್ಷನ್? ನೋನ್ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಯಾರು ಕೊಡೋದಿಲ್ಲ ಅಂತಾನೆ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾನೆ? ಥಾರು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ತೋಡ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಮುಂಡ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಗೊತ್ತಿರಲಿ, ರೀಸೆಂಟಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ, ಸರಿನಾ. ಸೊ ನೀವೆಲ್ಲವೂ ಕೂಡ ಆಚರಣೆ ಮಾಡಿರ್ತೀರ. ಆ ದೀಪಾವಳಿ ನಂಬಿಕೆ ಒಂದು ಅಪನಂಬಿಕೆ ಅಂತ. ಆ್ಯಂಡ್ ದೆನ್ ದೀಪಾವಳಿ ಅನ್ನೋದೇ ಶೋಕ ಅಂತ. ದೀಪಾವಳಿಯನ್ನ ಶೋಕ ದಿವಸ ಎಂದು ಆಚರಿಸ್ತಕ್ಕಂತಹ ಒಂದು ಟ್ರೈಬ್ ಯಾವುದು ಅಂತ ಕೇಳ್ತಾನೆ. ಇದೇ ಒಂದು ಥಾರು ಟ್ರೈಬ್, ಸರಿನಾ. ಯಾವುದು? ಥಾರು ಟ್ರೈಬ್. ನೆನ್ಪಿಟ್ಕೊಳ್ಳಿ, ದೀಪಾವಳಿಯನ್ನ ಶೋಕ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಯಾರು? ಥಾರು ಟ್ರೈಬ್ ಅವರು. ಆ್ಯಂಡ್ ದೆನ್ ತೋಡಾ ಅವರು ಜಾಸ್ತಿ ಈ ದನಗಳನ್ನು ಕಾಯ್ತಾರೆ. ಓಕೆ, ಮ್ಯಾಕ್ಸಿಮಮ್ ಈ ಎಮ್ಮೆಗಳನ್ನು ಕಾಯೋರು ಯಾರು ಅಂತಂದರೆ ತೋಡಾ ಜನಾಂಗ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದ ಸೌತಲ್ಲಿ ಆ್ಯಂಡ್ ದೆನ್ ತಮಿಳುನಾಡು ಮತ್ತು ಕೇರಳದ ಮಧ್ಯಭಾಗದಲ್ಲಿ ಏನು ಕಂಡುಬರ್ತದಲ್ವ, ಆ ಒಂದು ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಿ. ಯಾವುದು? ತೋಡ, ಸರ್ನ. ಇವರು ಜಾಸ್ತಿ ಎಮ್ಮೆಗಳನ್ನು ಮೇಯಿಸ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಗೊತ್ತಿರಲಿ ನಿಮಗೆ, ಇಲ್ಲಿ ಬಹುಪತಿತ್ವ ಇದೆ. ಬಹುಪತಿತ್ವ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಓಕೆ, ಬಹುಪತಿತ್ವ ಇದನ್ನು ಕೇಳಿದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಯಾವ ಬುಡಕಟ್ಟು ಜನಾಂಗದವರು ಬಹುಪತಿತ್ವವನ್ನು ಆಚರಿಸ್ತಾರೆ ಅಂತ. ಮೀನ್ಸ್ ಬಹುಪತಿತ್ವ ಅಂದರೆ ಏನು? ಲೈಕ್ ಒಂದು ಹುಡುಗಿ, ಇವಾಗ ಒಂದು ಹುಡುಗ 2-3 ಹುಡುಗಿಯರನ್ನ ಮದುವೆ ಆಗ್ತಾನಲ್ವಾ, ಅಲ್ಲಿ ಹಾಗಿಲ್ಲ. ಒಂದೇ ಹುಡುಗಿ, ಒನ್ ಗರ್ಲ್ ಇಬ್ಬರನ್ನ ಮದುವೆ ಆಗ್ಬಹುದು, ಸರಿನಾ. 2 ಬಾಯ್ಸನ್ನು ಮದುವೆ ಆಗಬಹುದು ಅಂತ ಇದೆ. ಯಾವ ಒಂದು ಟ್ರೈಬಲ್ಲಿ ಅಂದರೆ ಇದೇ ಒಂದು ತೋಡಾ ಟ್ರೈಬಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರೀಸೆಂಟಾಗಿ ಒಂದು ನ್ಯೂಸ್ ಕೂಡ ನೀವು ನೋಡಿರ್ಬೋದು. ಯಾವುದು ಅಂದರೆ ಹಟ್ಟಿ ಟ್ರೈಬ್ ಅಂತ ಬರುತ್ತೆ. ಎಲ್ಲಿ ಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ. H ಫಾರ್ ಹಟ್ಟಿ, H ಫಾರ್ ಹಿಮಾಲಯ ಅಂತ ಹೇಳ್ತೀವಿ. ಆ ಹಿಮಾಚಲ ಪ್ರದೇಶದಲ್ಲೂ ಕೂಡ ರೀಸೆಂಟಾಗಿ ಇದೇ ರೀತಿ ಒಂದು ಮಹಿಳೆ ಏನಿದ್ದಾಳಲ್ವಾ, ಸೊ ಅವಳು ಇಬ್ಬರು ಮೀನ್ಸ್ ಅಣ್ಣ ತಮ್ಮರನ್ನೇ ಮದುವೆ ಆಗಿದ್ದಾಳೆ. ಅವರ ಟ್ರೈಬ್ನ ಒಂದು ಸಂಸ್ಕೃತಿಯನ್ನು ಉಳಿಸಬೇಕು ಮಾಡಬೇಕು ಅಂತ 3 ಜನ ಕೂಡ ಸಹ ಒಪ್ಪಂದದಿಂದ. ಆ್ಯಕ್ಚುಲಿ ಅವ್ರು ಏನು ಸರ್, ಅವರು ಹಳ್ಳಿಗಮಾರಿ ಇರಬೇಕು ಆ ಥರ ಈ ಥರ ಅಂತ. ಎಲ್ಲರೂ ಕೂಡ MNC ವರ್ಕರ್ಸ್ ಅವರು. ಓಕೆ, ಇವಾಗ ಫಾರಿನಲ್ಲಿ ಕೂಡ ವರ್ಕ್ ಮಾಡ್ತಿದ್ದಾರೆ. ಬಟ್ ತಮ್ಮ ಟ್ರೈಬ್ ಸಲುವಾಗಿ ಆ್ಯಂಡ್ ದೆನ್ ನಮ್ಮ ಟ್ರೈಬಿನ ಸಂಸ್ಕೃತಿ ಉಳಿಬೇಕು ಅಂತ ಅಲ್ಲಿಯೂ ಕೂಡ ಮ್ಯಾರೇಜ್ ಆಗಿದ್ದಾರೆ. ಲಾಸ್ಟ್ ಒಂದು ಜೂನ್-ಜುಲೈ ಅನ್ಸುತ್ತೆ ಐ ಥಿಂಕ್, ಅವಾಗ ಅವ್ರ ಮ್ಯಾರೇಜ್ ಆಗಿದೆ, ಸರಿನಾ. ಅವಾಗಲೂ ಕೂಡ ಹಟ್ಟಿ ಟ್ರೈಬ್ ಏನಿದೆ ಅಲ್ವಾ ನ್ಯೂಸಲ್ಲಿ ಇತ್ತು. ಸೊ ಈ ಹಟ್ಟಿ ಟ್ರೈಬ್ ಆಗಿರಲಿ ಆ್ಯಂಡ್ ದೆನ್ ತೋಡಾ ಟ್ರೈಬ್ ಆಗಿರಲಿ, ನಾರ್ತ್ ಇಂಡಿಯಾ ಅಂತಂದರೆ ಹಟ್ಟಿ ಟ್ರೈಬ್, ಸೌತ್ ಇಂಡಿಯಾ ಅಂತಂದರೆ ತೋಡಾ ಟ್ರೈಬ್, ಈ ಎರಡರಲ್ಲೂ ಕೂಡ ಬಹುಪತಿತ್ವ ಇದೆ, ಸರಿನಾ. ಬಹುಪತಿತ್ವ ಇದೆ, ನೆನ್ಪಿಟ್ಕೊಳ್ಳಿ. ಬಹುಪತ್ನಿತ್ವ ಅಲ್ಲ, ಬಹುಪತ್ನಿತ್ವ ಎಲ್ಲ ಕಡೆ ಇದೆ, ಸರಿನಾ. ದುಡ್ಡಿದ್ರೆ ಅಲ್ಲಿ ಬಹುಪತ್ನಿತ್ವ ನಡೀತದೆ. ಆ್ಯಂಡ್ ದೆನ್ ಇಲ್ಲಿ ಬಹುಪತಿತ್ವ ಇದೆ ಯಾವುದರಲ್ಲಿ? ತೋಡಾ ಮತ್ತು ಹಟ್ಟಿ ಟ್ರೈಬಲ್ಲಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮುಂಡಾ ಟ್ರೈಬ್ ಸರ್ಹುಲ್ ಉತ್ಸವವನ್ನು ಮಾಡ್ತಾರೆ. ಸೊ ಹಾಗಾದರೆ ಸರ್ ಈ ನರಬಲಿಯನ್ನು ಯಾರು ಮಾಡ್ತಾರೆ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೋ ಆಪ್ಷನ್ ಅಲ್ಲ. ಯಾವುದು ಆಪ್ಷನ್ ಅಂತ ಹೇಳ್ತೀವಿ ನಾವು? ಕೊಂಡ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಕೊಂಡ ಟ್ರೈಬ್ ಅಂತ. ಈ ಕೊಂಡ ಟ್ರೈಬ್ ಎಲ್ಲಿ ಕಂಡುಬರುತ್ತೆ? ಒಡಿಶಾದಲ್ಲಿ, ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ, ಹಾಗೆ ಛತ್ತೀಸ್ಗಢದ ಕೆಲವು ಭಾಗಗಳಲ್ಲಿ, ಹಾಗೆ ಜಾರ್ಖಂಡದ ಕೆಲವು ಭಾಗಗಳಲ್ಲಿ ಕಂಡುಬರ್ತದೆ. ಯಾವುದು? ಕೊಂಡ ಟ್ರೈಬ್ ಅನ್ನೋದು. ಬಟ್ ಮ್ಯಾಕ್ಸಿಮಮ್ ಕಂಡುಬರೋದು ಒಡಿಶಾ ಅಂತ ನಾವು ಹೇಳ್ತೀವಿ. ಸೊ ಈ ಕೊಂಡ ಟ್ರೈಬ್ ಅವರು ಮಳೆಗಾಗಿ ನರಬಲಿಯನ್ನೇ ನೀಡ್ತಾರೆ. ಓಕೆ, ಮಳೆಗಾಗಿ ನರಬಲಿಯನ್ನೇ ನೀಡ್ತಾರೆ. ಯಾವ ಒಂದು ಟ್ರೈಬ್ ಅಂದರೆ ಕೊಂಡ ಟ್ರೈಬ್. ನಮ್ಮ ಭಾರತದಲ್ಲಿ ಕಂಡುಬರ್ತಕ್ಕಂಥ ಏಕೈಕ ಟ್ರೈಬ್ ಇದು, ನರಬಲಿಯನ್ನು ನೀಡ್ತಕ್ಕಂಥ ಟ್ರೈಬ್. ಓಕೆ, ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಿಕ್ಕಿಂನಲ್ಲಿರುವ ಈ ಕೆಳಗಿನ ಯಾವ ಸರೋವರವಿದೆ ಅಂತ ಕೇಳಿದಾನೆ. ಸಿಕ್ಕಿಂನಲ್ಲಿ ಯಾವ ಸರೋವರ ಕಂಡುಬರುತ್ತೆ? ಕೊಲ್ಲೇರು. ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ಉಮಿಯಂ ಸರೋವರ. ಉಮಿಯಂ ಮೇಘಾಲಯದಲ್ಲಿ, ಸರಿನಾ. ಎಲ್ಲಿ? ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಸರೋವರ ಯಾವುದು ಅಂದರೆ ಉಮಿಯಂ ಸರೋವರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡೀಪರ್ ಬಿಲ್ ಸರೋವರ ಎಲ್ಲಿ ಕಂಡುಬರುತ್ತೆ? ಅಸ್ಸಾಮಲ್ಲಿ ಕಂಡುಬರುತ್ತೆ. ಎಲ್ಲಿ? ಅಸ್ಸಾಮಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ, ಸರಿನಾ. ಸಾಕಷ್ಟು ಜನಕ್ಕೆ ಇದು ಇರುವುದಿಲ್ಲ, ಓದಿದ್ರೂ ಕೂಡ ಇದು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸರಿ ರಿವಿಷನ್ ಮಾಡಿ. ಯಾವುದಂದ್ರೆ ಡೀಪರ್ ಬಿಲ್ ಸರೋವರ ಎಲ್ಲಿ ಬರುತ್ತೆ ಅಂದರೆ ಈ ಅಸ್ಸಾಮಲ್ಲಿ ಬರುತ್ತೆ. ಉಮಿಯಂ ಸರೋವರ ಮೇಘಾಲಯದಲ್ಲಿ ಕಂಡು ಬರುತ್ತೆ. ಕೊಲ್ಲೇರು ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಚೋಳಂ ಸರೋವರ ಏನಿದೆ ಅಲ್ವಾ, ಚೋಳಮು ಸರೋವರ ಅನ್ನೋದು ಚೋಲಮು ಅಂತ ಬರುತ್ತೆ. ಚೋಲಮು. ಆ ಚೋಲಮು ಸರೋವರ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ಸಿಕ್ಕಿಂನಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರವಾಗಿದೆ, ಸರಿನಾ. ಯಾವುದು? ಸಿಕ್ಕಿಮಲ್ಲಿ ಕಂಡುಬರ್ತಕ್ಕಂಥ ಸರೋವರವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಡಲೇರು ಅಣೆಕಟ್ಟು ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾರೆ. ಯಾವುದು? ಕಡಲೇರು ಅಣೆಕಟ್ಟು. ಲಾಸ್ಟ್ ಇಯರ್ MTS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂದರೆ ಮೈಥಾನ್ ಅಣೆಕಟ್ಟು ಎಲ್ಲಿ ಕಂಡುಬರುತ್ತೆ ಅಂತ. ಯಾವುದು? ಮೈಥಾನ್ ಅಣೆಕಟ್ಟು. ಈ ಮೈಥಾನ್ ಅಣೆಕಟ್ಟು ಕಂಡುಬರೋದು ಜಾರ್ಖಂಡದಲ್ಲಿ, ಸರಿನಾ. ಆ್ಯಂಡ್ ದೆನ್ ಮಧ್ಯಪ್ರದೇಶದಲ್ಲಿ ಯಾವ್ದು ಕಂಡುಬರುತ್ತೆ? ಬಾಣಾಸಾಗರ ಅಂತ ಹೇಳ್ತೀವಿ, ಅದು ಸರಿನಾ. ಸೊ ಆ ಬಾಣಾಸಾಗರ
ಡ್ಯಾಮ್ ಕಂಡುಬರೋದು ಇಲ್ಲಂದರೆ ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕೊಯ್ನಾ ಡ್ಯಾಮ್ ಕಂಡುಬರೋದು ಅತಿ ಫೇಮಸ್ ಆಗಿರ್ತಕ್ಕಂಥ ಡ್ಯಾಮ್ ಇದು ಕೊಯ್ನಾ ಡ್ಯಾಮ್, ಸರಿನಾ. ಕೊಯ್ನಾ ನದಿ ಮೇಲೆ ಕಂಡುಬರ್ತದೆ ಇದು ಕೊಯ್ನಾ ಡ್ಯಾಮ್, ಸರಿನಾ. ಆಲ್ಮೋಸ್ಟ್ ಮುಂಬೈಗೆ ಇದೇ ಎಲೆಕ್ಟ್ರಿಸಿಟಿಯನ್ನು ಒದಗಿಸ್ತದೆ ಕೊಯ್ನಾ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಸರಿನಾ. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಈ ಕಡಲೇರು ಎಲ್ಲಿ ಕಂಡುಬರುತ್ತೆ, ಕಡಲೇರು ಎಲ್ಲಿ ಅಂತಂದರೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ನಾಗಾರ್ಜುನ ಸಾಗರ ಎಲ್ಲಿ ಕಂಡುಬರುತ್ತೆ, ಇದೇ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಶ್ರೀಶೈಲಂ ಪ್ರಾಜೆಕ್ಟ್ ಎಲ್ಲಿ ಕಂಡುಬರುತ್ತೆ, ಇದೇ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಡಲೇರನ್ನು ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ರೀಸೆಂಟಾಗಿ ಮೊಂಥಾ ಅನ್ನುವ ಒಂದು ಚಂಡಮಾರುತ ಬೀಸಿದೆ ಯಾವ ಒಂದು ರಾಜ್ಯಕ್ಕೆ, ಇದೇ ಒಂದು ಆಂಧ್ರ ಪ್ರದೇಶಕ್ಕೆ, ಸರಿನಾ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಯಾವುದು ಮೊಂಥಾ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಿಗ್ಮೋಲಿಯನ್ ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಪಿಗ್ಮೋಲಿಯನ್ ಪಾಯಿಂಟ್ ಎಲ್ಲಿದೆ, ಉತ್ತರ ಅಂಡಮಾನದಲ್ಲಿ ಇಲ್ಲ, ಸರಿನಾ. ಸೊ ಎಲ್ಲಿದೆ ಅಂತಂದರೆ ಫುಲ್ ಲಾಸ್ಟಿಗಿದೆ. ಫುಲ್ ಲಾಸ್ಟಿಗೆ ಯಾವ್ದು ಕಂಡುಬರುತ್ತೆ ನಿಮಗೆ, ದಕ್ಷಿಣ ಮತ್ತು ಲಿಟಲ್ ಕಂಡುಬರುತ್ತಾ, ಗ್ರೇಟ್ ನಿಕೋಬಾರ್ ಕಂಡುಬರುತ್ತೆ. ಸೊ ಗ್ರೇಟ್ ನಿಕೋಬಾರಲ್ಲಿ ಏನಿದೆ ಅಲ್ವಾ, ಪಿಗ್ಮೋಲಿಯನ್ ಪಾಯಿಂಟ್ ಅಂತ ಕರಿತೀವಿ, ಸರಿನಾ. ಇಲ್ಲ ಅಂತಂದರೆ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಆ ಇಂದಿರಾ ಪಾಯಿಂಟ್ಗೆ ನಾವು ಪಿಗ್ಮೋಲಿಯನ್ ಪಾಯಿಂಟ್ ಅಂತಲೂ ಕರಿತೀವಿ, ಇಲ್ಲಾಂದರೆ ನಮ್ಮ ಭಾರತದ ದಕ್ಷಿಣದ ತುತ್ತ ತುದಿ ಅಂತ ಕರಿತೀವಿ, ಸರಿನಾ. ನಮ್ಮ ಭಾರತದ ಭೂಶಿರದ ತುತ್ತ ತುದಿ ಯಾವುದು ಅಂದರೆ ಕನ್ಯಾಕುಮಾರಿ. ಬಟ್ ನಮ್ಮ ಭಾರತದೇ ತುತ್ತ ತುದಿ ಯಾವುದು ಅಂತ ಕೇಳಿದ್ರೆ ಆವಾಗ ನೀವು ಹೇಳಬೇಕಾಗಿರುತ್ತೆ ಈ ಒಂದು ಪಿಗ್ಮೋಲಿಯನ್ ಪಾಯಿಂಟ್ ಇಲ್ಲ ಅಂತಂದರೆ ಇಂದಿರಾ ಪಾಯಿಂಟ್ ಅಂತ. ಓಕೆ, ಸೊ ಇಂದಿರಾ ಕೋಲ್ ಎಲ್ಲಿ ಕಂಡುಬರುತ್ತೆ, ಮೇಲೆ ಕಂಡುಬರುತ್ತೆ ಲಡಾಖಲ್ಲಿ. ಓಕೆ, ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಉತ್ತರ ಅಂಡಮಾನ್, ದಕ್ಷಿಣ ಅಂಡಮಾನ್ ಮತ್ತು ಈ ದಕ್ಷಿಣ ಮತ್ತು ಲಿಟಲ್ ಅಂತ ಕೊಟ್ಟಿದ್ದಾನೆ. ಈ ದಕ್ಷಿಣ ಮತ್ತು ಲಿಟಲ್ ಮಧ್ಯೆ ಯಾವ್ದು ಕಂಡುಬರುತ್ತೆ ಅಂದರೆ ಡಂಕನ್ ಪ್ಯಾಸೇಜ್ ಕಂಡುಬರುತ್ತೆ, ಸರಿನಾ. ಯಾವುದು ಡಂಕನ್ ಪ್ಯಾಸೇಜ್ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾನೆ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದಾಗಿದೆ, ದೊಡ್ಡಬೆಟ್ಟ ಅಂತ ಕೊಟ್ಟಿದ್ದಾರೆ, ಮುಳ್ಳಯ್ಯನಗಿರಿ ಆಗಬೇಕು ಇದು, ಸರಿನಾ. ಮುಳ್ಳಯ್ಯನಗಿರಿ ಆಗಿದೆ, ಮುಳ್ಳಯ್ಯನಗಿರಿ. ಆ್ಯಂಡ್ ಅನ್ನೈಮುಡಿ ಆ್ಯಂಡ್ ದೆನ್ ಕಾಲ್ಸುಬಾಯಿ. ಸೊ ಇಲ್ಲಿ ನಮ್ಮ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಾಗಿದೆ, ಮುಳ್ಳಯ್ಯನಗಿರಿ ಆಗಿದೆ. ಎಷ್ಟು ಮೀಟರ್ ಇದೆ ಅಂತ ಹೇಳ್ತೀವಿ, 1930 ಮೀಟರ್ ಇದೆ ಅಂತ ಹೇಳ್ತೀವಿ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಯಾಕಂದರೆ ನಮ್ಮ ಕರ್ನಾಟಕ ಎಕ್ಸಾಮಲ್ಲಿ ಕೇಳ್ತಾನೆ ಎಷ್ಟು ಮೀಟರ್ ಹೈಟ್ ಇದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ದೊಡ್ಡಬೆಟ್ಟ ಯಾವುದರ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಸೊ ಇದು ತಮಿಳುನಾಡಿನ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹಾಗೆ ಊಟಿಯಲ್ಲಿ ಕಂಡುಬರ್ತದೆ ಇದು ಯಾವ ಒಂದು ಶಿಖರ, ಇದು ಒಂದು ದೊಡ್ಡಬೆಟ್ಟ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ನೀಲಗಿರಿಯಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಇದೇ ದೊಡ್ಡಬೆಟ್ಟ. ಓಕೆ, ಆ್ಯಂಡ್ ದೆನ್ ಅನ್ನೈಮುಡಿಯಲ್ಲಿ ಕಂಡುಬರುತ್ತೆ, ಅನ್ನೈಮುಡಿ ಕೇರಳದಲ್ಲಿ ಕಂಡುಬರುತ್ತೆ. ಹಾಗೆ ನಮ್ಮ ದಕ್ಷಿಣ ಭಾರತ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಇದೇ ಒಂದು ಅನ್ನೈಮುಡಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಹ್ಯಾದ್ರಿ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಕಾಲ್ಸುಬಾಯಿ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ, ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ಮಹಾರಾಷ್ಟ್ರದ ಅತ್ಯಂತ ಎತ್ತರವಾದ ಶಿಖರವೂ ಕೂಡ ಇದೇ ಒಂದು ಕಾಲ್ಸುಬಾಯಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಜಾರ್ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಪಾರ್ಶ್ವನಾಥ ಅಥವಾ ಪಾಸುನಾಥ ಅಂತ ಬರುತ್ತೆ, ಸರಿನಾ. ಒಟ್ಟಿನಲ್ಲಿ ಆ ಪಾರ್ಶ್ವನಾಥ ಅವರ ಹೆಸರಿನಿಂದಾನೇ ಆ ಒಂದು ಶಿಖರಕ್ಕೆ ಹೆಸರು ಬಂದಿದೆ. ಪಾರ್ಶ್ವನಾಥ ಶಿಖರ ಅಥವಾ ಪಶುನಾಥ ಶಿಖರ ಅಂತ ಇದೆ, ಸರಿನಾ. ಆ ಒಂದು ಶಿಖರ ಜಾರ್ಖಂಡದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಸೊ ಇದು ಲಾಸ್ಟ್ CHS ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್, ಒಡಿಶಾದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದು, ದಿಯೋಮಲಿ. ಓಕೆ, ಯಾವುದು, ದಿಯೋಮಲಿ ಅಂತ ಹೇಳ್ತೀವಿ, ದಿಯೋಮಲಿ. ಓಕೆ, ಸೊ ಈ ಒಂದು ಶಿಖರ ಏನಿದೆ ಅಲ್ವಾ, ಸೊ ಇದು ಕಂಡುಬರೋದು ಒಡಿಶಾದಲ್ಲಿ ಕಂಡುಬರ್ತದೆ. ಅದು ಒಡಿಶಾ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್, ರಾಜಕೀಯ ಮೀನ್ಸ್ ಪೊಲಿಟಿ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಸೊ ಈ ಪೊಲಿಟಿ 5 ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಯಾವುದಿದೆ ಅಂದರೆ, ಯಾವ ವಿಧಿಯು ಸುಪ್ರೀಂ ಕೋರ್ಟ್ ಅನ್ನು ದಾಖಲೆಯ ನ್ಯಾಯಾಲಯ ಎಂದು ಘೋಷಿಸುತ್ತದೆ. ದಾಖಲೆಯ ನ್ಯಾಯಾಲಯ ಎಂದು ಘೋಷಿಸತಕ್ಕಂತಹ ಒಂದು ವಿಧಿ ಯಾವುದು ಅಂತಂದರೆ 129ನೇ ವಿಧಿ ಅಂತ ಹೇಳ್ತೀವಿ ಸರ್. ಹೈಕೋರ್ಟನ್ನು ಈ ದಾಖಲೆಯ ನ್ಯಾಯಾಲಯ ಎಂದು ಘೋಷಿಸ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾನೆ, 215, ಸರಿನಾ. ಎರಡನ್ನೂ ಕೂಡ ನೆನ್ಪಿಟ್ಕೊಳ್ಳಿ. ಮೊನ್ನೆ ನಿಮಗೆ ಸಂವಿಧಾನದ ಕ್ಲಾಸ್ ಮಾಡಿದಾಗ ಎಲ್ಲವೂ ಕೂಡ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದರೆ ಯಾರು ನೋಡಿಲ್ಲ ಅಲ್ವಾ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಸೊ ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ 215 ಏನಿದೆ ಅಲ್ವಾ, ಇದು ಹೈಕೋರ್ಟ್ ಬಗ್ಗೆ ಹೇಳುತ್ತೆ. ಹೈಕೋರ್ಟನ್ನು ದಾಖಲೆಯ ನ್ಯಾಯಾಲಯ ಅಂತ ಹೇಳುತ್ತೆ, ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂತ ಹೇಳುತ್ತೆ. ಆ್ಯಂಡ್ ದೆನ್ 129 ಏನಂತ ಹೇಳುತ್ತೆ ಅಂದರೆ, ಈ ಸುಪ್ರೀಂ ಕೋರ್ಟನ್ನು ದಾಖಲೆಯ ನ್ಯಾಯಾಲಯ ಅಂತ ಹೇಳುತ್ತೆ. ನೋಡಿ ಆಪ್ಷನ್ ಡಿ ಅಲ್ಲಿ ಇದೆ ಅಲ್ವಾ 129. ಆ್ಯಂಡ್ ದೆನ್ 137 ಏನಂತ ಹೇಳುತ್ತೆ, ಜುಡಿಷಿಯಲ್ ರಿವ್ಯೂ ಬಗ್ಗೆ ಹೇಳುತ್ತೆ, ಜುಡಿಷಿಯಲ್ ರಿವ್ಯೂ. ಓಕೆ, ಆ್ಯಂಡ್ ದೆನ್ 141 ಏನಂತ ಹೇಳುತ್ತೆ, ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂತಹ ತೀರ್ಪನ್ನು ದೇಶದ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಅಂತ ಹೇಳುತ್ತೆ. ಯಾವುದು, 141ನೇದು, ಸರಿನಾ. ಇದು ಚೆನ್ನಾಗಿದೆ ನೋಡಿ, ಒಪ್ಕೊಳ್ಳೇಬೇಕು. ಚಾನ್ಸ್ ಇಲ್ಲ, ನೀನು ಒಪ್ಕೊಳ್ಳಿಲ್ಲ ಅಂದರೆ ನಡೆಯಲ್ಲ, ಒಪ್ಕೊಳ್ಳೇಬೇಕಂತ ಹೇಳುತ್ತೆ. ಯಾವುದು, 141. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಂಗ್ಲೀಷ್ ಯಾವ ದೇಶದ ಅಧಿಕೃತ ಭಾಷೆ ಇಲ್ಲ, ಯಾವ ದೇಶದ ಅಲ್ಲ, ಯಾವ ರಾಜ್ಯದ ಅಧಿಕೃತ ಭಾಷೆ ಅಲ್ಲ ಅಂತ ಆಗಬೇಕಾಗಿದ್ದು, ಸರಿನಾ. ಯಾವ ದೇಶದ ಅಧಿಕೃತ ಭಾಷೆ ಅಲ್ಲ, ಇದ್ರದ್ದಿಲ್ಲ, ಶ್ರೀಲಂಕಾದಿಲ್ಲ, ಓಕೆ, ಪಾಕಿಸ್ತಾನದಲ್ಲ. ಬಟ್ ಇಲ್ಲಿ ಯಾವ ರಾಜ್ಯದ ಭಾಷೆ ಅಲ್ಲ ಅಂತ ಕೇಳಿದ್ದಾನೆ, ಯಾವ ರಾಜ್ಯದ ಭಾಷೆ ಅಲ್ಲ. ಸೊ ಇಲ್ಲಿ ಆಪ್ಷನ್ ಸಿ ತ್ರಿಪುರಾ ಅಂತ ಹೇಳ್ತೀವಿ, ಸರಿನಾ. ತ್ರಿಪುರಾ ರಾಜ್ಯ ಭಾಷೆ ಯಾವುದು ಅಂದರೆ ತ್ರಿಪುರಿ ಅಂತ ಹೇಳ್ತೀವಿ, ಇಲ್ಲಾಂದರೆ ಕೋಕ್ ಬರಾಕ್ ಅಂತ ಹೇಳ್ತೀವಿ, ಸರಿನಾ. ಯಾವುದು, ಕೋಕ್ ಬರಾಕ್. ನೆನ್ಪಿಟ್ಕೊಳ್ಳಿ ಇದನ್ನು. ಕೋಕ್ ಬರಾಕ್ ಕೇಳ್ತಾನೆ ನೋಡಿ ನಿಮಗೆ, ಯಾಕಂದರೆ ಕೇಳಿದ್ದಾನೆ. ಇವನ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೂಡ ಕೇಳ್ತಾನೆ, ಇದಕ್ಕೆ ಅಷ್ಟು ಇಂಪಾರ್ಟೆಂಟ್ ಇದೆ ಯಾವುದು, ಕೋಕ್ ಬರಾಕ್ ಅನ್ನೋದು. ಓಕೆ, ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇಘಾಲಯದಲ್ಲಿ, ಮಿಜೋರಾಂದಲ್ಲಿ ಆ್ಯಂಡ್ ದೆನ್ ನಾಗಾಲ್ಯಾಂಡ್ದಲ್ಲಿ ಈ ಮೂವರಲ್ಲೂ ಕೂಡ ಇಂಗ್ಲೀಷ್ ಭಾಷೆ ಏನಿದೆ ಅಲ್ವಾ, ಆಡಳಿತ ಭಾಷೆ ಆಗಿದೆ. ಯಾವುದ್ಯಾವುದರಲ್ಲಿ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಅಂತ. ನಿನ್ನೆ ನಿಮಗೆ ಇದ್ರ ಬಗ್ಗೆನೇ ಒಂದು ಕೋಡ್ ಹೇಳಿದ್ದೆ, ಯಾವುದು, ನಮಾಮಿ ಅಂತ, ನಮಾಮಿ. ಓಕೆ, ಈ ನಮಾಮಿ ಯಾವುದಕ್ಕೆ ಹೇಳಿದ್ದೆ ನಿಮಗೆ, ಪಂಚಾಯತ್ ರಾಜ್ ಯಾವ ರಾಜ್ಯದಲ್ಲಿ ಕಂಡುಬರಲ್ಲ ಅಂದರೆ ನಮಾಮಿ ಅಂತ ಹೇಳಿದ್ದೆ. ಮೀನ್ಸ್ ನಾಗಾಲ್ಯಾಂಡು, ಮೇಘಾಲಯ,
ನಾಗಾಲ್ಯಾಂಡು, ಮೇಘಾಲಯ, ಮಿಜೋರಾಮ್ ಅಂತ. ಓಕೆ, ಸೊ ಆ್ಯಂಡ್ ದೆನ್ ದೆಹಲಿ ಅಂತ ಕೂಡ ಹೇಳಿದೆ, ಯಾಕಂದರೆ ದೆಹಲಿಯಲ್ಲೂ ಕೂಡ ಈ ಪಂಚಾಯತ್ ರಾಜ್ ಕಂಡು ಬರೋದಿಲ್ಲ ಅಂತ ಹೇಳಿದೆ ನಿಮಗೆ. ಸೊ ಇಲ್ಲಿ ಇದೇ ಒಂದು ನಮ್ಮ ಮಿಯಲ್ಲಿ ನಿಮಗೆ ಇಂಗ್ಲೀಷ್ ಕೂಡ ಕಂಡು ಬರುತ್ತೆ ನೋಡಿ. ಓಕೆ, ಮೀನ್ಸ್ ಇಂಗ್ಲೀಷ್ ಆಡಳಿತ ಭಾಷೆ ಇದೆ. ಸೊ ಎಲ್ಲಿ ಪಂಚಾಯಿತಿ ಇಲ್ಲ ಅಲ್ವಾ, ಅಲ್ಲಿ ಇಂಗ್ಲೀಷ್ ಆಡಳಿತ ಭಾಷೆ ಇದೆ. ಓಕೆ, ಇಂಪಾರ್ಟೆಂಟ್ ಇದೆ ನೋಡಿ, ಚೆನ್ನಾಗಿದೆ ನೋಡಿ. ಆ್ಯಂಡ್ ದೆನ್ ಇನ್ನೊಂದು ಗೊತ್ತಿರಲಿ ನಿಮಗೆ, ಯಾವ ರಾಜ್ಯದಲ್ಲಿ SC/ST ಮೀಸಲಾತಿ ಇಲ್ಲ ಅಂತ ಕೇಳ್ತಾನೆ. ಯಾವುದಕ್ಕೆ ಗೊತ್ತಿರಲಿ ನಿಮಗೆ, ಅರುಣಾಚಲ್ ಪ್ರದೇಶ ಆ್ಯಂಡ್ ದೆನ್ ನಾಗಾಲ್ಯಾಂಡ್, ಸಿಕ್ಕಿಮ್ ಆ್ಯಂಡ್ ದೆನ್ ಗೋವಾ. ಇಲ್ಲಿ ಈ MP ಎಲೆಕ್ಷನಲ್ಲಿ MP ಸೀಟ್ಗಳೇನಿದೆ ಅಲ್ವಾ, ಅಲ್ಲಿ SCಗೆ ಮೀಸಲಾತಿ ಇಲ್ಲ. SCಗೆ ಮೀಸಲಾತಿ ಇರದೇ ಇರ್ತಕ್ಕಂಥ ರಾಜ್ಯಗಳು ಯಾವುದು ಅಂತ ಕೇಳ್ತಾನೆ. ಈ 4 ರಾಜ್ಯಗಳು ನೀವು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಟೈಮ್ ಇದನ್ನು ಕೇಳಿದ್ದಾನೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯೂನಿಯನ್ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ಅಂತ ಕೇಳಿದ್ದಾನೆ. ಪ್ರಸ್ತುತ ಯೂನಿಯನ್ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಕಂಡು ಬರ್ತವೆ ಅಂದರೆ 100 ವಿಷಯಗಳು ಕಂಡು ಬರ್ತವೆ. ಆ್ಯಂಡ್ ದೆನ್ ಮೊದಲು ಎಷ್ಟು ಕಂಡು ಬರ್ತಾ ಇತ್ತು, 97 ಕಂಡು ಬರ್ತಾ ಇತ್ತು. ಆ್ಯಂಡ್ ದೆನ್ ಪ್ರಸ್ತುತ ಎಷ್ಟು ಸಮವರ್ತಿ ಪಟ್ಟಿಯಲ್ಲಿ ಕಂಡುಬರ್ತಕ್ಕಂಥ ವಿಷಯಗಳಾಗಿದ್ದಾವೆ ಅಂತ ಕೇಳ್ತಾನೆ. ಪ್ರಸ್ತುತ ಕಂಡುಬರೋದು ಎಷ್ಟು ಕಂಡು ಬರ್ತವೆ ಅಂದರೆ 66 ಕಂಡು ಬರ್ತವೆ. ಸೊ ಮೊದಲು ಎಷ್ಟಿತ್ತು ಅಂದರೆ 61 ಇತ್ತು. ಆ್ಯಂಡ್ ದೆನ್ ಪ್ರಸ್ತುತ ರಾಜ್ಯ ಪಟ್ಟಿಯಲ್ಲಿ ಕಂಡುಬರ್ತಕ್ಕಂಥ ವಿಷಯಗಳು ಎಷ್ಟು ಅಂತ ಕೇಳ್ತಾನೆ. ಸರಿನಾ, ಪ್ರಸ್ತುತ ಕಂಡುಬರೋದು ಎಷ್ಟು ಅಂತಂದರೆ 47 ಕಂಡು ಬರ್ತವೆ. ಬಟ್ ಮೊದಲು ಎಷ್ಟು ಕಂಡು ಬರ್ತಾ ಇತ್ತು ಅಂದರೆ 52 ಕಂಡು ಬರ್ತಾ ಇತ್ತು. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಸರಿಯಾ, ಸೊ ಯಾವುದು ಮೊದಲು ಕಂಡು ಬರ್ತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಎಷ್ಟು ಅಂದರೆ 52 ಕಂಡು ಬರ್ತಿತ್ತು, ರಾಜ್ಯ ಸಮವರ್ತಿ ಪಟ್ಟಿಯಲ್ಲಿ 61 ಕಂಡು ಬರ್ತಿತ್ತು. ಆ್ಯಂಡ್ ದೆನ್ ಕೇಂದ್ರ ಪಟ್ಟಿಯಲ್ಲಿ 97 ಕಂಡು ಬರ್ತಾ ಇತ್ತು. ಬಟ್ ಪ್ರಸ್ತುತ ಎಷ್ಟು ಕಂಡು ಬರ್ತದೆ ಅಂದರೆ ಯೂನಿಯನ್ ಪಟ್ಟಿಯಲ್ಲಿ 100 ಕಂಡು ಬರುತ್ತೆ, ಹಾಗೆ ಈ ಒಂದು ಸಮವರ್ತಿ ಪಟ್ಟಿಯಲ್ಲಿ 66 ಕಂಡು ಬರುತ್ತೆ. ಆ್ಯಂಡ್ ದೆನ್ ರಾಜ್ಯ ಪಟ್ಟಿಯಲ್ಲಿ 47 ಕಂಡು ಬರ್ತವೆ. ಸರಿನಾ, ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಪಟ್ಟಿಯ ಬಗ್ಗೆ ಯಾವ ಒಂದು ಅನುಸೂಚಿ ಹೇಳುತ್ತೆ, 7ನೇ ಅನುಸೂಚಿ ಹೇಳುತ್ತೆ ನೋಡಿ. ಸರಿನಾ, ಸೊ ಈ ಪಟ್ಟಿಯ ಬಗ್ಗೆ ಅಥವಾ ಏನಂತ ಹೇಳ್ತೀವಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಇದ್ರ ಬಗ್ಗೆ ಹೇಳತಕ್ಕಂಥ ಅನುಸೂಚಿ ಯಾವುದು ಅಂತ ಕೇಳ್ತಾನೆ, 7ನೇ ಅನುಸೂಚಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ಸಂರಕ್ಷಣೆ ಯಾವ ಲೇಖನದಲ್ಲಿದೆ ಅಂತ ಕೇಳಿದ್ದಾನೆ. ಸರಿನಾ, ಸೊ ಇವೆಲ್ಲ ಹೆರಿಟೇಜ್ಗಳಿದಾವಲ್ವಾ, ಲೈಕ್ ನಮ್ಮ ಹಂಪಿ ಆಗಿರಲಿ, ಗೋಲ್ ಗುಂಬಜ್ ಆಗಿರಲಿ, ಆ್ಯಂಡ್ ದೆನ್ ಬಾರಕಮನ್ ಆಗಿರಲಿ, ಇಲ್ಲ ಅಂತಂದರೆ ಯಾವ್ದು ಹೇಳ್ತೀವಿ, ಹೊಯ್ಸಳರ ದೇವಸ್ಥಾನ ಆಗಿರಲಿ, ಸ್ಪೆಷಲಿ ಹೇಳೋದಾದರೆ ಪಟ್ಟದಕಲ್ಲು ಅಂತ ಆಗಿರಲಿ. ಯಾಕಂದರೆ ಪಟ್ಟದಕಲ್ಲಲ್ಲಿ ಜಾಸ್ತಿ ಸೆಕ್ಯೂರಿಟಿ ಇಲ್ಲವೇ ಇಲ್ಲ. ಅಲ್ಲಿ ಬೇಲೂರಲ್ಲಿ ಎಷ್ಟಿದೆ ಅಲ್ವಾ, ಅದರಷ್ಟು ಹೈಪ್ ಪಟ್ಟದಕಲ್ಲಲ್ಲಿಲ್ಲ. ಬಟ್ ಆ್ಯಕ್ಚುಲಿ ಪಟ್ಟದಕಲ್ಲು ದೇವಸ್ಥಾನ ಸಖತ್ತಾಗಿದೆ. ಓಕೆ, ಎಲ್ಲಿ ನೋಡಿಲ್ಲ ಅಲ್ವಾ, ಅಲ್ಲಿ ನೋಡಿ ಬನ್ನಿ. ಸೊ ಆ ಥರ ಎಲ್ಲ ಸ್ಮಾರಕಗಳನ್ನು, ಆ ಒಂದು ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಲೇಖನ ಯಾವುದು ಅಂತ ಕೇಳ್ತಾನೆ. ಮೀನ್ಸ್ ಅವು ಎಲ್ಲದರ ಬಗ್ಗೆ ಲೇಖನ ರಕ್ಷಣೆ ಮಾಡುವಂಥ ಯಾವ ಲೇಖನದಲ್ಲಿ ಹೇಳಲ್ಪಟ್ಟಿದೆ ಅಂತ, ಯಾವ ಲೇಖನದಲ್ಲಿ ಹೇಳಲ್ಪಟ್ಟಿದೆ. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳೋದಾದರೆ 49 ಅಂತ ಹೇಳ್ತೀವಿ. ಸರ್, 50ರಲ್ಲಿ ಏನು ಹೇಳುತ್ತೆ, ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಬೇರ್ಪಡೆ ಮಾಡೋದ್ರ ಬಗ್ಗೆ ಹೇಳುತ್ತೆ. ಸರ್, ಯಾವುದು ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಬೇರ್ಪಡೆ ಮಾಡೋದ್ರ ಬಗ್ಗೆ ಹೇಳುತ್ತೆ 50. ಆ್ಯಂಡ್ 45 ಬಗ್ಗೆ ಹೇಳುತ್ತೆ, ಪಂಚಾಯಿತಿ ಬಗ್ಗೆ ಹೇಳುತ್ತೆ, ಯಾವುದು ಪಂಚಾಯಿತಿಯ ಸ್ಥಾಪನೆ ಬಗ್ಗೆ ಹೇಳುತ್ತೆ. ಆ್ಯಂಡ್ 44 ಬಗ್ಗೆ ಹೇಳುತ್ತೆ, UCC ಬಗ್ಗೆ ಹೇಳುತ್ತೆ. ಸರ್, ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಹೇಳುತ್ತೆ, ಯಾವುದು 44 ಅನ್ನೋದು ನೆನ್ಪಿಟ್ಕೊಳ್ಳಿ ಕೇಳಬಹುದು. ಆ್ಯಂಡ್ ದಿ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರಪತಿಗಳ ಚುನಾವಣಾ ಕಾಲೇಜು ವ್ಯವಸ್ಥೆಯನ್ನು ಈ ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು, ಇದನ್ನು ಒಂದು ನೀವು ಕಮೆಂಟ್ ಮಾಡಿ. ಓಕೆ, ಇದನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ DPSPಯನ್ನು ಯಾವ ದೇಶದಿಂದ ತೆಗೆದುಕೊಂಡಿದ್ದಾರೆ ಅಂತ ಕೇಳಿದ್ರೆ ಐರ್ಲೆಂಡ್ ದೇಶದಿಂದ ತೆಗೆದುಕೊಂಡಿದ್ದಾರೆ. ಆ್ಯಂಡ್ ದೆನ್ ರಾಷ್ಟ್ರಪತಿಯ ಚುನಾವಣಾ ವ್ಯವಸ್ಥೆಯನ್ನು ತೆಗೆದುಕೊಂಡಿದ್ದು ಕೂಡ ಇದೇ ಒಂದು ಐರ್ಲೆಂಡ್ ದೇಶದಿಂದ. ಓಕೆ, ಸೊ ಆನ್ಸರ್ ಇಲ್ಲೇ ಬಂದಿದೆ ಬಿಡಿ. ಆ್ಯಂಡ್ ದೆನ್ ನೆಕ್ಸ್ಟ್, ಮಹಾಭಿಯೋಗ ತೆಗೆದುಕೊಂಡಿರೋದು ಯಾವುದು ಅಂತ, ಯಾವ ದೇಶದಿಂದ ಅಂದರೆ ಅಮೆರಿಕ ದೇಶದಿಂದ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಉಪರಾಷ್ಟ್ರಪತಿ ಹುದ್ದೆ ತೆಗೆದುಕೊಂಡಿರೋದು ಇದೇ ಒಂದು ಅಮೆರಿಕ ದೇಶದಿಂದ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಮವರ್ತಿ ಪಟ್ಟಿಯನ್ನು ತೆಗೆದುಕೊಂಡಿರೋದು ಆಸ್ಟ್ರೇಲಿಯಾ ದೇಶದಿಂದ. ಆ್ಯಂಡ್ ದೆನ್ ಜಂಟಿ ಸಮಾವೇಶವನ್ನು ಅವಾಗಲೇ ಹೇಳಿದೆ ಅಲ್ವಾ ನಿಮಗೆ, 108ನೇ ವಿಧಿ ಇದೇ ದೇಶದವ್ರು ಕೊಟ್ಟಿದ್ದು ನೋಡಿ ನಮಗೆ, ಆಸ್ಟ್ರೇಲಿಯಾದವ್ರು ಕೊಟ್ಟದ್ದೇ ಕೊಡುಗೆ ಅದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಕೆನಡಾ ಫೆಡರಲ್ ಸರ್ಕಾರವನ್ನು ನಾವು ಯಾವುದರಿಂದ ತೊಗೊಂಡಿದ್ವಿ ಅಂದರೆ ಕೆನಡಾದಿಂದ ತೊಗೊಂಡಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇತಿಹಾಸ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಆ್ಯಂಡ್ ದೆನ್ ಕ್ವಿಕ್ ಕ್ಲಾಸ್ನ ಮುಗಿಸ್ಬಿಡೋಣ. ಏನಿದೆ ಮೊದಲ ಪ್ರಶ್ನೆ, INCಯ ಭಾರತೀಯ ಮೊದಲ ವಿದೇಶಿ ಮಹಿಳಾ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾನೆ. ಸರ್, ಏನು ಸರ್ ಮೊದಲು ಕೇಳ್ತಾ ಇದ್ದೀವಿ, ಏನಿದು ಕ್ವಶನ್ ಇದು, ವಿದೇಶಿ ಅಧ್ಯಕ್ಷ ಏನು ಮೊದಲ ಮಹಿಳಾ ಅಧ್ಯಕ್ಷ ಯಾರು? ಅನಿ ಬೆಸೆಂಟ್, ಸರೋಜಿನಿ ನಾಯ್ಡು, MJ ಗುಪ್ತಾ, ಆ್ಯಂಡ್ ದೆನ್ ಕದಂಬನಿ ಗಂಗೂಲಿ ಅಂತ ಕೊಟ್ಟಿದ್ದಾರೆ. ಸರಿನಾ, ಸೊ ಆನ್ಸರ್ ಮಾಡಿ ನೋಡೋಣ. 5 ಸೆಕೆಂಡ್ ತೊಗೊಳ್ಳಿ, ಇದಕ್ಕೆ ಆನ್ಸರ್ ಮಾಡಿದ್ರೆ ಯಾರ್ದಾರು ಆನ್ಸರ್, ಯಾರ್ಯಾರು ಆನ್ಸರ್ ಮಾಡಿದ್ರಲ್ವಾ ಅವ್ರದ್ದೆಲ್ಲರದ್ದು ಕೂಡ ರಾಂಗ್. ಯಾಕಂದರೆ ಆಪ್ಷನಲ್ಲಿ ಆನ್ಸರೇ ಇಲ್ಲ. ಓಕೆ, ಆಪ್ಷನಲ್ಲಿ ಆನ್ಸರೇ ಇಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ನಳಿನಿ ಸೇನ್ ಗುಪ್ತಾ ಅಂತ ಹೇಳ್ತೀವಿ. ಸರಿನಾ, ಯಾರು ನಳಿನಿ ಇಲ್ಲಾಂದರೆ ನಳಿನಿ ಅಂತ ಆಗಬೇಕಾಗಿತ್ತು, ನಳಿನಿ ಸೇನ್ ಗುಪ್ತಾ. ಓಕೆ, ಯಾರು ಸೇನ್ ಗುಪ್ತಾ ಅಂತ ಹೇಳ್ತೀವಿ. ಈ ನಳಿನಿ ಸೇನ್ ಗುಪ್ತಾ ಅವರು 1933ರಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಯಾವ ಅಧ್ಯಕ್ಷತೆಯನ್ನು? ಕಲ್ಕತ್ತಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸರಿಯಾ, ಎಷ್ಟನೇ ಅಧ್ಯಕ್ಷತೆ ಆಗಿರುತ್ತೆ ಅದು 79 ಇಲ್ವಾ, 79 ಐ ಥಿಂಕ್ ಆಗಿರುತ್ತೆ, 49 ಐ ಥಿಂಕ್ 49 ನಿಯರ್ ಬೈ ಇರ್ಬೋದು. ಸೊ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದು ಕಲ್ಕತ್ತಾ 1933 ಆ್ಯಂಡ್ ದೆನ್ ನಳಿನಿ ಸೇನ್ ಗುಪ್ತಾ ಅಂತ. ಸೊ ಇವರು ಭಾರತದ ಮೂಲದ ವಿದೇಶಿ ಮಹಿಳಾ ಅಧ್ಯಕ್ಷ ಇವರು. ಸರ್ ಹೇಗೆ ಸರ್ ಇವರು ಹೆಸರು ನೋಡಿದ್ರೆ ನಮ್ಮ ಇಂಡಿಯನ್ ಇದೆ ನಳಿನಿ ಸೇನ್ ಗುಪ್ತಾ ಅಂತ, ಹೇಗೆ ವಿದೇಶಿ ಮಹಿಳೆ? ಇವರು ನಮ್ಮ ಇಂಡಿಯನ್ ಮಹಿಳೆ. ಸೊ ಈ ಇವ್ರ ತಾಯಿ ಏನಿರ್ತಾರಲ್ವಾ, ಇವರ ಮದರ್ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಮದುವೆ ಆಗ್ತಾರೆ. ಸೊ ಆ ಇಬ್ಬರು
ಸಂತಾನ ಯಾರು ಅಂತಂದರೆ ಇದೇ ನಳಿನಿ ಸೇನ್ ಗುಪ್ತಾ ಅಂತ ಹೇಳ್ತೀವಿ. ಸೊ ಇವರು ಯಾವ ಮೂಲದ ಆದರು? ಸೊ ಇವ್ರ ಮದರ್ ಭಾರತೀಯವರಾಗಿದ್ದರೆ ಇವರು ಕೂಡ ಭಾರತೀಯ ಮೂಲದವರೇ ಆದ್ರಲ್ವಾ. ಬಟ್ ಇವರ ನಾಗರಿಕತ್ವ ಯಾವುದಿದೆ? ಲಂಡನ್ ನಾಗರಿಕತ್ವ ಇದೆ, ಮೀನ್ಸ್ ಬ್ರಿಟನ್ ನಾಗರಿಕತ್ವ ಇದೆ. ಸೊ ಹಾಗಾದರೆ ಇವ್ರು ಏನಾಗ್ತಾರೆ? ವಿದೇಶಿ ಮಹಿಳೆ ಆಗ್ತಾರೆ, ಬಟ್ ಭಾರತೀಯ ಮೂಲದವ್ರು ಆಗ್ತಾರೆ. ಓಕೆ, ಸೊ ಈಗ ಕೇಳ್ತಾನೆ ಪ್ರಶ್ನೆನ, ಇದನ್ನು ನೀವು ಆಲ್ಮೋಸ್ಟ್ ನೋಡಿರಲ್ಲ, ಬಟ್ ಇದನ್ನು ನೋಡ್ಕೊಳ್ಳಿ. ಅನಿ ಬೆಸೆಂಟ್ ಏನಿದಾರಲ್ವಾ, ಇವರು ಭಾರತದ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಅಲ್ವಾ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದರ ಮೊದಲ ಅಧ್ಯಕ್ಷ ಯಾರು ಅಂತಂದರೆ 1917ರಲ್ಲಿ ಈ ಕಲ್ಕತ್ತಾದಲ್ಲಿ ಅನಿ ಬೆಸೆಂಟ್ ಅವರು. ಆ್ಯಂಡ್ ದೆನ್ 1925ರಲ್ಲಿ ನಮ್ಮ ಭಾರತದ ಮೊದಲ ಮಹಿಳೆ ಯಾರು ಅಂತಂದರೆ ಸರೋಜಿನಿ ನಾಯ್ಡು ಅವರು. ಎಲ್ಲಿ ಅಂತಂದರೆ ಕಾನ್ಪುರದಲ್ಲಿ ಅಂತ ಹೇಳ್ತೀವಿ ಸರ್, ಯಾವುದು ಕಾನ್ಪುರದಲ್ಲಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಭಾರತ ಮೂಲದ ವಿದೇಶಿ ಮಹಿಳೆ ಆಯ್ಕೆ ಆಗ್ತಾರೆ ಯಾವಾಗ? 1933ರಲ್ಲಿ. ಅದು ಯಾರು ಅಂತಂದರೆ ನಳಿನಿ ಸೇನ್ ಗುಪ್ತಾ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಕಲ್ಕತ್ತಾದಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕದಂಬನಿ ಗಂಗೂಲಿ ಮೊಟ್ಟ ಮೊದಲ ಗ್ರಾಜ್ಯುಯೇಟ್ ಅಂತ ಹೇಳ್ತೀವಿ ಸರ್ನ. ಮೊದಲ ಮಹಿಳಾ ಗ್ರಾಜ್ಯುಯೇಟ್ ಯಾರು ಅಂತಂದರೆ ಇದೇ ಕದಂಬನಿ ಗಂಗೂಲಿ. ಯಾವ ಯೂನಿವರ್ಸಿಟಿಯಿಂದ? ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಅಂತ ಹೇಳ್ತೀವಿ ಸರ್. ಇದು ಕೂಡ ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ಇವರು 1899ರ INC ಅಧಿವೇಶನದಲ್ಲೂ ಕೂಡ ಭಾಗವಹಿಸಿ ಭಾಷಣವನ್ನು ಮಾಡ್ತಾರೆ. ಸೊ ಯಾವ ಅಧಿವೇಶನದಲ್ಲಿ ಭಾರತದ ಮೊದಲ ಗ್ರಾಜ್ಯುಯೇಟ್ ಆಗಿರ್ತಕ್ಕಂತಹ ಕದಂಬನಿ ಗಂಗೂಲಿ ಅವರು INCಯಲ್ಲಿ ಭಾಷಣ ಮಾಡಿದ್ರು? ವರ್ಷ ಹೇಳ್ರಿ ಅಂತ ಕೇಳ್ತಾನೆ. ಅವಾಗ ನೀವು ಏನಂತ ಹೇಳ್ತೀರಾ? 1899 ಅಂತ ಹೇಳಬೇಕಾಗುತ್ತೆ ಸರಿನಾ. ಅದರ ಅಧ್ಯಕ್ಷತೆನೇ ಯಾರು ವಹಿಸ್ಕೊಂಡಿದ್ರು? ವಿಲಿಯಂ ಅಂತ ಬರ್ತಾನೆ ಆತ ವ್ಯಕ್ತಿ ಸರಿನಾ. ವಿಲಿಯಂ. ಆತನ ಮುಂದಿನ ಹೆಸರು ಏನಿದೆ ಅಂತಂದರೆ ಐ ಥಿಂಕ್ ರಾಬರ್ಟ್ ಬರ್ನ್ ಅಂತ ಏನೋ ಇರ್ಬೋದು ಅನಿಸುತ್ತೆ. ಓಕೆ, ಇಲ್ಲಾಂದರೆ ವೆಡರ್ ಬರ್ನ್ ಅಂತ. ಸೊ ಆ ಥರ ವ್ಯಕ್ತಿ. ಸೊ ಆತ ಏನಿದಾನಲ್ವಾ, ಭಾಗವಹಿಸ್ತಾರೆ. ಸೊ ಇದರಿಂದೆಲ್ಲವೂ ಕೂಡ ಥೇರಿ ಇದೆ. ಸೊ ಅದನ್ನು ಯಾವಾಗಾದರೂ ಹೇಳೋಣ, ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದಕ್ಕೆ ಇವರ ಭಾಷಣ ಕೇಳೋಕ್ಕೆ ಅಂತಲೇ ಸಾಕಷ್ಟು ಜನ ಬಂದಿರ್ತಾರೆ. ಯಾವಾಗ 1885ರಲ್ಲಿ ಅಧ್ಯಕ್ಷತೆ ಯಾರು ವಹಿಸ್ತಾರೆ? WC ಬ್ಯಾನರ್ಜಿ ಅವರು. ಆ್ಯಂಡ್ ದೆನ್ 86ರಲ್ಲಿ ಯಾರು ವಹಿಸ್ತಾರೆ? ದಾದಾಬಾಯಿ ನವರೋಜಿ ಅವರು. ಆ್ಯಂಡ್ ದೆನ್ 87ರಲ್ಲಿ ಯಾರು ವಹಿಸ್ತಾರೆ? ಈ ಬದರುದ್ದೀನ್ ತ್ಯಾಬ್ಜಿ ಅವರು ವಹಿಸ್ತಾರೆ. ಆ್ಯಂಡ್ ದೆನ್ 88ರಲ್ಲಿ ಯಾರು ವಹಿಸ್ತಾರೆ? ಜಾರ್ಜ್ ಯುಲೆ ಅವರು ವಹಿಸ್ತಾರೆ. ಆ್ಯಂಡ್ ದೆನ್ 89ರಲ್ಲಿ ಯಾರು ವಹಿಸ್ತಾರೆ? ಇದೇ ವಿಲಿಯಂ ಅವರು ವಹಿಸ್ತಾರೆ ಸರಿನಾ. ಆ್ಯಂಡ್ ದೆನ್ 90ರಲ್ಲಿ ಯಾರು ವಹಿಸ್ತಾರೆ? ಫಿರೋಜ್ ಶಾ ಮೆಹ್ತಾ ಅವರು ವಹಿಸ್ತಾರೆ. ಸರ್ ಏನು ಸರ್, ನೆನ್ಪಿಟ್ಕೋಬೇಕು ಇವೆಲ್ಲವೂ ಕೂಡ ನೀವು. ಓಕೆ, ಸೊ ಅದರದ್ದು ಹಿಂದಿನ ಕತೆ ನಿಮ್ಗೆ ಯಾವಾಗಾದರೂ ಹೇಳಿರ್ತೀನಿ, ಬಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಬಟ್ ಇದನ್ನ ಕೇಳಿದಾರೆ ನೋಡಿ. ಓಕೆ, ಕದಂಬನಿ ಗಂಗೂಲಿ ಅವರು ಯಾವ ಒಂದರಲ್ಲಿ ಭಾಷಣ ಮಾಡಿದ್ದಾರೆ ಅಂತ, ಯಾವ ಒಂದು ವರ್ಷದಲ್ಲಿ? 1899. ಸಾಕಷ್ಟು ಜನ ಜಮಾವಣೆ ಆಗಿರ್ತಾರೆ. ಇನ್ನೊಂದು ಗೊತ್ತಾ? ಸೊ ಆ ಟೈಮಲ್ಲಿ ಫ್ರೀ ಸಮಾವೇಶ, ಫ್ರೀ ಊಟ ಅಂತ ಹೇಳಿರ್ತಾರೆ ಇದೇ ಒಂದು ಸಮಾವೇಶದಲ್ಲಿ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಯಾರನ್ನು ಲೋಕಮಾತ ಎಂದು ಕರೆದರು ಅಂತ ಕೇಳಿದಾನೆ. ಯಾರನ್ನು ಲೋಕಮಾತ ಅಂತ ಕರೆದಿದ್ದಾರೆ? ಯಾರನ್ನ ಅಂತಂದರೆ ಈ ಸೋದರಿ ನಿವೇದಿತಾ ಅವರು ಏನಿದಾರಲ್ಲ, ಸಿಸ್ಟರ್ ನಿವೇದಿತಾ ಅವರನ್ನು ಲೋಕಮಾತೆ ಅಂತೂ ಕರೆದಿದ್ದಾರೆ. ಯಾರು ಕರೆದಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೆದಿದ್ದಾರೆ. ಇವ್ರಿಗೆ ಕರೆದದ್ದು ಇಂಪಾರ್ಟೆಂಟ್ ಅಲ್ಲ, ಯಾರು ಕರೆದಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳ್ತೀವಿ ಸರ್. ಅವ್ರನ್ನ ನಾವೇನಂತ ಕರಿತೀವಿ? ಬಂಗಾಳದ ಬಾಡ್ ಅಂತ ಕರಿತೀವಿ. ಯಾರನ್ನ? ಈ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ. ಮಹಾದೇವಿ ವರ್ಮಾ ಅವರು, ಅವಾಗ ಅವರಿದ್ರ? ಇಲ್ಲ. ಆ್ಯಂಡ್ ದೆನ್ ಸರೋಜಿನಿ ನಾಯ್ಡು ಅವರು ಭಾರತಕ್ಕೆ ಹೋಗಿಲ್ಲ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮದರ್ ತೆರೇಸಾ, ನಿರ್ಮಲ ಹೃದಯ ಅಂತ ಹೇಳ್ತೀವಿ ನೋಡಿ ಸರಿನಾ. ಸೊ ಮದರ್ ತೆರೇಸಾ ಅವರನ್ನು ನಾವು ಯಾವ ಹೆಸರಿಂದ ಕರಿತೀವಿ ಅಂತ ಕೇಳ್ತಾನೆ? ನಿರ್ಮಲ ಹೃದಯ ಸರಿನಾ, ನಿರ್ಮಲ ಹೃದಯ. ಓಕೆ, ನಿರ್ಮಲ ಹೃದಯ. ಇವರಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ. ಯಾವಾಗ ಸಿಗುತ್ತೆ? 1979ರಲ್ಲಿ ಇವರಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ. ಇವ್ರಿಗೆ ಭಾರತ ರತ್ನ ಯಾವಾಗ ಸಿಗುತ್ತೆ? ಜಗತ್ತು ಇವ್ರಿಗೆ ಗುರುತಿಸಿದ ನಂತರ ಅವಾಗ ನಮ್ಮ ಭಾರತಕ್ಕೆ ಅರಿವಾಯಿತು ಇವರಿಗೆ ನೊಬೆಲೇ ಸಿಕ್ಕಿದೆ, ಭಾರತ ರತ್ನ ಕೊಡೋಣ ಅಂತ. ಯಾವಾಗ? 1980ರಲ್ಲಿ ಕೊಡ್ತಾರೆ. ಓಕೆ, ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಯಾರ್ದು? ಅಮರ್ತ್ಯ ಸೇನ್ ಅವ್ರದ್ದು ಕೂಡ ಹಾಗೆ ಆಗಿದೆ. ಅಮರ್ತ್ಯ ಸೇನ್ ಅವರಿಗೆ ಸಿಕ್ಕಿರೋದು 1998ರಲ್ಲಿ ನೊಬೆಲ್ ಅವಾರ್ಡ್ ಸಿಗುತ್ತೆ. ಅವ್ರಿಗೆ ಭಾರತ ರತ್ನ ಯಾವಾಗ ಸಿಗುತ್ತೆ ಗೊತ್ತಾ? 1999ರಲ್ಲಿ. ಮೀನ್ಸ್ ಬೇರೆದವ್ರು ಯಾರೋ ನಮಗೆ ರೆಕಗ್ನೈಸ್ ಮಾಡಿದಾಗ ಆವಾಗ ನಮ್ಮ ಇಂಡಿಯಾದವ್ರಿಗೆ ಅರ್ವ ಆಗುತ್ತೆ, ಪೊಲಿಟಿಷಿಯನ್ಸ್ ಅಟ್ಟೆ ಕೊಡೋದಲ್ಲ ಭಾರತ ರತ್ನ, ಬೇರೆಯವ್ರಿಗೆ ಕೂಡ ಕೊಡಬೇಕು ಅಂತ ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಈ ಥರ ಲಿಂಕ್ ಮಾಡ್ಕೊಂಡು ಓದಬೇಕು, ಗೊತ್ತಾಗುತ್ತೆ. ಲೈಕ್ 79 ಆದ ನಂತರ 80 ಕೊಟ್ಟಿದ್ದಾರೆ, ಎರಡೂ ನೆನ್ಪುಳಿತದೆ ನಮಗೆ. ಓಕೆ, ಮೀನ್ಸ್ ಇದು ಆದ ನಂತರ ಇದು ಕೊಟ್ಟರಲ್ಲ, ಸ್ವಲ್ಪ ಎಮೋಷನಲ್ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ನೆನ್ಪುಳಿತವೆ, ಪ್ರಾಬ್ಲಮ್ ಇಲ್ಲ, ಯಾವುದು ಇಯರ್ ನೆನ್ಪಿಟ್ಕೊಳ್ಳೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿ ಸುಲ್ತಾನರ ಮೊದಲ ಆಡಳಿತಗಾರ ಯಾರು ಅಂತ ಕೇಳಿದ್ದಾರೆ. ದೆಹಲಿ ಸುಲ್ತಾನರ ಮೊದಲ ಆಡಳಿತಗಾರ ಯಾರು? ಕುತುಬುದ್ದೀನ್ ಐಬಕ್ ಅಂತ ಹೇಳ್ತೀವಿ. ಕೊನೆಯ ಆಡಳಿತಗಾರ ಯಾರು? ಕೈಯುಮರ್ಸ್ ಅಂತ ಹೇಳ್ತೀವಿ ಸರ್. ಯಾರು? ಕೈಯುಮರ್ಸ್. ಮೊದಲು ಕೂಡ ಕುತುಬುದ್ದೀನ್ ಕೆ, ಆ್ಯಂಡ್ ದೆನ್ ಲಾಸ್ಟ್ ಕೂಡ ಕೈಯುಮರ್ಸ್ ಅಂತ ಹೇಳ್ತೀವಿ. ಯಾವುದು? ದೆಹಲಿಯ ಸುಲ್ತಾನರ ಮೊದಲ ಆಡಳಿತಗಾರ. ಮೀನ್ಸ್ ಗುಲಾಮಿ ವಂಶದ ಮೊದಲ ಆಡಳಿತಗಾರ ಯಾರು ಅಂದರೆ ಕುತುಬುದ್ದೀನ್ ಐಬಕ್. ಆ್ಯಂಡ್ ದೆನ್ ಕೊನೆ ಆಡಳಿತಗಾರ ಯಾರು ಅಂದರೆ ಕೈಯುಮರ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಇವರು ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ 5 ಮನೆತನಗಳನ್ನು. ಯಾವುದ್ಯಾವ್ದು ಮನೆತನಗಳು ಬರ್ತವೆ? ಗುಲಾಮಿ ವಂಶ, ಖಿಲ್ಜಿ ವಂಶ, ಆ್ಯಂಡ್ ದೆನ್ ಯಾವ್ದು ಬರುತ್ತೆ? ತುಘಲಕ್ ವಂಶ, ಆ್ಯಂಡ್ ದೆನ್ ಸೈಯದ್ ವಂಶ, ಆ್ಯಂಡ್ ದೆನ್ ಲೋಧಿ ವಂಶ ಅಂತ ಸರಿನಾ. ಯಾವುದು? GKTSL ಅಂತ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಅತಿ ಒಳ್ಳೆಯ ಒಂದು ವಂಶ ಯಾವುದು ಅಂದರೆ ಸೈಯದ್ ವಂಶ ಅಂತ ಹೇಳ್ತೀವಿ ಸರಿನಾ. ಯಾವುದು ಅಂದರೆ ಈ ಸೈಯದ್ ವಂಶ. 5 ಸುಲ್ತಾನ್ ಮನೆತನಗಳಲ್ಲಿ ಯಾವ ವಂಶ ಅತಿ ಶ್ರೇಷ್ಠವಾಗಿತ್ತು ಅಂತ ಕೇಳಿದ್ರೆ ಸೈಯದ್ ಮನೆತನ ಅಂತ ಹೇಳಬೇಕಾಗತ್ತೆ ಸರಿನಾ. ಸೊ ಇವರು ಉದ್ಧಾರ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಭಾರತವನ್ನು. ಎಲ್ಲರಿಗಿಂತ ಸ್ವಲ್ಪ ಬೆಟರ್ ಇತ್ತು ಇವರು ಆಡಳಿತ ಸರಿನಾ. ಇವರಂತರೂ ಹೇಗೆ ಅಂದರೆ ಖಿಲ್ಜಿ ಅಂದರು ಹಾಳು ಮಾಡೋಕ್ಕೆ ಎಷ್ಟು ಹಾಳು ಮಾಡ್ಬೇಕಲ್ಲ ಎಲ್ಲ ಮಾಡಿದ್ದಾರೆ. ಈ ಗುಲಾಮಿ ಏನಿದಾನಲ್ವಾ ಈತ ಬಕ್ತಿಯಾರ್ ಖಿಲ್ಜಿ, ಈ ಕುತುಬುದ್ದೀನ್ ಐಬಕ್ನ ಬಲಗೈ ಇಲ್ಲಾಂದರೆ ಎಡಗೈ ಅಂತ ಏನು ಹೇಳ್ತೀವಿ ಬಕೆಟ್. ಓಕೆ, ಆತ ಏನು ಮಾಡ್ತಾನೆ? ನಳಂದ ವಿಶ್ವವಿದ್ಯಾಲಯವನ್ನೇ ಸುಡ್ತಾನೆ.
ಓಕೆ, ಜಸ್ಟ್ ಬಿಕಾಸ್ ಯಾಕೆ ಸುಡ್ತಾನೆ ಅಂತಂದರೆ ಈ ಕುತುಬುದ್ದೀನ್ ಐಬಕಿಗೆ ಹುಷಾರಿರಲ್ಲ. ಆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಸಾಯ್ತಾನೆ ಅಂತ ಇವ ಯಾವ ದೇಶದಿಂದ ಬಂದಿರ್ತಾನಲ್ವ ಆ ದೇಶದ ಎಲ್ಲ ವೈದ್ಯರು ಹೇಳಿರ್ತಾರೆ. ಆವಾಗ ಇವನಿಗೆ ನಳಂದದಿಂದ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ, ನಳಂದದಿಂದ ಒಬ್ಬ ವೈದ್ಯ ಬಂದಿರ್ತಾನೆ ಎಲ್ಲಿ, ಈ ದೆಹಲಿಗೆ, ಕ್ಷಮಿಸಿ ಲಾಹೋರ್ಗೆ. ಓಕೆ, ಸೊ ಅಲ್ಲಿ ಬಂದಾಗ ಆತ ಏನು ಹೇಳ್ತಾನೆ, ನಾನು ನಿಮಗೆ ಒಂದ್ಸರಿ ನೋಡಬಹುದಾ ಅಂತ. ಸರಿನಾ, ತಪ್ಪು ಮಾಡಿದ್ದೆ ಆತನೇ, ನಿಜವಾಗ್ಲೂ ಹೇಳಬೇಕು ಅಂದರೆ ಸಹಾಯ ಮಾಡೋಕ್ಕೆ ಹೋಗಬಾರ್ದಾಗಿತ್ತು ಆತ. ಸೊ ಆತ ಏನು ಹೋಗಿ ನಾನು ಸಹಾಯ ಮಾಡಲ ಅಂತ, ಹೌದು ಓಕೆ ಅಂತ. ಅವಾಗ ಏನು ಮಾಡ್ತಾನೆ, ಆತ ತನ್ನಲ್ಲಿರ್ತಕ್ಕಂಥ ಔಷಧಿಗಳನ್ನು ಕೊಟ್ಟು, ಈತ ಖುರಾನ್ ಜಾಸ್ತಿ ಓದ್ತಾ ಇರ್ತಾನೆ ಕುತುಬುದ್ದೀನ್ ಐಬಕ್. ಈತ ಓದ್ತಕ್ಕಂಥ ಖುರಾನ್ಗೂ ಕೂಡ ಆ ಒಂದು ಔಷಧವನ್ನು ಲೇಪನ ಮಾಡಿರ್ತಾನೆ. ಯಾಕೆಂದರೆ ಇವನು ಖುರಾನ್ ಓದ್ತಾನೆ, ಅವಾಗ ಆ ಒಂದು ಸ್ಮೆಲ್ ಏನಿದೆ ಅಲ್ವಾ ಇವನು ಮೂಗನೊಳಗೆ ಹೋಗಲಿ, ಇವನು ಸ್ವಾಸ್ಥ್ಯ ಆಗಲಿ ಅಂತ. ಸೊ ಆ ಥರ ಕೊಟ್ಟ ನಂತರ ವಿದಿನ್ ಸಮ್ ಡೇಸಲ್ಲಿ, ಒಂದು ಮಂಡಲದಲ್ಲಿ ಈತ ಗುಣಮುಖ ಆಗ್ತಾನೆ. ಯಾರು, ಕುತುಬುದ್ದೀನ್ ಐಬಕ್. ಸೊ ಅವಾಗ ಈ ಕುತುಬುದ್ದೀನ್ ಐಬಕ್ ಬಕ್ತಿಯಾರ್ ಖಿಲ್ಜಿ ಕರೆದು ಕೇಳ್ತಾನೆ, ಏನು ನಮ್ಮ ವೈದ್ಯರು ಅವರು ಇವರು ಅನ್ನೋರು ಪರ್ಷಿಯಾದಿಂದ, ಇರಾನ್ದಿಂದ ಎಲ್ಲರೂ ಬಂದರು, ನಂಗೆ ನೋಡಿದ್ರು, ಲಾಹೋರಿಂದ ಬಂದರು, ನೋಡಿದ್ರು, ನಮ್ಮ ಆಸ್ಥಾನದಲ್ಲಿ ಇದ್ದಾವೆ ಅವು ನೋಡಿದ್ರು, ನಾನು ಹುಷಾರಾಗಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಈತ ನೋಡಿದ್ರೆ ಇಷ್ಟು ಹ್ಯಾಂಗೆ ಬುದ್ಧಿವಂತ ಅದನ್ನ, ಏನಿದಾನೆ ಒಂದು ರಹಸ್ಯ ತಿಳ್ಕೊ ಅಂತ. ನಳಂದದಲ್ಲಿ ಇವನು ಓದಿದ್ದಾನೆ, ಸೊ ಅದಕ್ಕಿಷ್ಟು ಬುದ್ಧಿವಂತ ಆಗಿದ್ದಾನೆ ಅಂತ. ಅವಾಗ ಈ ನನ್ನ ಮಗ ಏನು ಮಾಡ್ತಾನೆ, ಸ್ವಲ್ಪ ಆದ್ರೂ ಕೃತಜ್ಞತೆ ಭಾವ ಇರಬೇಕಲ್ವಾ, ಇಲ್ಲ. ಸೊ ಅವಾಗ ಏನು ಮಾಡ್ತಾ, ಈ ನಳಂದದಲ್ಲಿ ಮೀನ್ಸ್ ಭಾರತೀಯರಿಷ್ಟು ಉದ್ಧಾರ ಆದರೆ ಹೇಗೆ ನಮ್ಮದು ಆಡಳಿತ ಇಲ್ಲಿ ನಡೆಯಲ್ಲ, ಅದು ಹೋಗಿ ಸುಟ್ಟು ಬಾ ಅಂತ ಕಳಿಸ್ತಾನೆ. ಯಾರನ್ನ, ಬಕ್ತಿಯಾರ್ ಖಿಲ್ಜಿಯನ್ನ. ಓಕೆ, ಕಾಕಿ ಬಕ್ತಿಯಾರ್ ಖಿಲ್ಜಿಯನ್ನ. ಸೊ ಅವಾಗ ಆತ ಹೋಗ್ತಾನೆ, ಸುಟ್ಟು ಬರ್ತಾನೆ. ಆಲ್ಮೋಸ್ಟ್ 3 ರಿಂದ 4 ತಿಂಗಳು ಸುಟ್ಟು ಉರಿದು ಹೋಗ್ತದೆ. ಓಕೆ, ಯಾವುದು, ಈ ಒಂದು ನಳಂದ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಮಸ್ತಕ್ ರಾಜ್, ದಿವಾನಿ ಮಸ್ತಕ್ ರಾಜ್ ಅನ್ನೋ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಇದೇ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ವ್ಯಕ್ತಿ ಯಾರು, ಬಾಬರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಹೊಳೆಯುವ ಕೋತಿಯ ಪುರಾವೆಗಳು ಯಾವ ಸ್ಥಳದಿಂದ ಕಂಡು ಬಂದಿದ್ದಾವೆ ಅಂತ ಕೇಳಿದ್ದಾನೆ. ಮೀನ್ಸ್ ಕೋತಿಯ ಒಂದು ಪುರಾವೆಗಳು ಯಾವ ಒಂದು ಸ್ಥಳದಲ್ಲಿ ಕಂಡು ಬಂದಿದ್ದಾವೆ, ಮೊಹೆಂಜೋದಾರದಲ್ಲಿ ಅಂತ ಹೇಳ್ತೀವಿ. ಸರಿನಾ, ಸೊ ಇದಾಗಿತ್ತು ಇಲ್ಲಿವರೆಗೆ SSC, MTS, CHSL, GD, ಡೆಲ್ಲಿ ಪೊಲೀಸ್ ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಯ ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ನಾನು ಹೇಳುವ ಶೈಲಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.